ಲೋಕಸಭೆ ಚುನಾವಣೆ ರಣಕಣ ರಂಗೇರ್ತಾ ಇದೆ. ಟಿಕೆಟ್ ಆಕಾಂಕ್ಷಿಗಳು ಬಿಜೆಪಿಲಿ ಜಾಸ್ತಿ, ಕಾಂಗ್ರೆಸ್ ಅಲ್ಲೂ ಕೂಡ ಜಾಸ್ತಿ. ರಾಜ್ಯ ಸರ್ಕಾರ ಇರೋ ಕಾರಣ 28 ಕ್ಷೇತ್ರಗಳಲ್ಲಿ ಕಳೆದ ಬಾರಿ ಒಂದೇ ಕಾಂಗ್ರೆಸ್, ಒಂದು JDS, ಒಂದು ಇಂಡಿಪೆಂಡೆಂಟ್, 25 ಬಿಜೆಪಿ. ಆದರೆ ಕಾಂಗ್ರೆಸ್ ದಿಗ್ವಿಜಯ ಸಾಧಿಸಿರುವ ಹಿನ್ನೆಲೆ ವಿಧಾನಸಭೆ ಚುನಾವಣೆಯಲ್ಲಿ ಲೋಕಸಭೆ ಕೇಂದ್ರದಲ್ಲಿ ಯಾರು ಅಧಿಕಾರ ಬಿಡ್ತಾರೋ ಸೆಕೆಂಡ್ರಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಹೆಚ್ಚಿನ ಸ್ಥಾನ ಗೆಲ್ಲಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಸಿಗರಿದ್ದಾರೆ. ಹೌದು, ದೇಶದಲ್ಲೂ ಕಾಂಗ್ರೆಸ್ 100% ಅಧಿಕಾರಕ್ಕೆ ಬರುತ್ತೆ ಅನ್ನೋದಾಗಿದ್ರೆ ಇನ್ನೂ ಉತ್ಸಾಹ ಇರೋದು. ಅದು ಹೆಂಗಾರ ಹೋಗ್ಲಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರಬೇಕು ಅಂತ ಸಿದ್ದರಾಮಯ್ಯ, DK ಶಿವಕುಮಾರ್ ಪಣ ತೊಟ್ಟು ನಿಂತಿದ್ದಾರೆ. ಹೀಗಾಗಿ 28 ಕ್ಷೇತ್ರಗಳು ಟಿಕೆಟ್ಗಾಗಿ ಪೈಪೋಟಿ ಇದೆ. ಮೊದಲ ಕ್ಷೇತ್ರ ಚಿಕ್ಕೋಡಿಯಲ್ಲಿ ಹಾಲಿ ಸಂಸದರು ಅಣ್ಣಾ ಸಾಹೇಬ್ ಜೊಲ್ಲೆ ಬಿಜೆಪಿಯಿಂದ, ಕಾಂಗ್ರೆಸ್ನಿಂದ ಆಕಾಂಕ್ಷಿಗಳು ಪ್ರಿಯಾಂಕಾ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಅವರ ಪುತ್ರಿ, ಚಿದಾನಂದ ಸವದಿ, ಲಕ್ಷ್ಮಣ ಸವದಿ ಅವರ ಪುತ್ರ, ಹಾಗೆ ಲಕ್ಷ್ಮಣರಾವ್ ಚಿಂಗಾಳೆ. 3 ಜನ ಇದೆ. ಬೆಳಗಾವಿಯಲ್ಲಿ ಏನಾರ ಸತೀಶ್ ಜಾರಕಿಹೊಳಿಗೆ ಸಿಕ್ಕಿದ್ರೆ ಇಲ್ಲಿ ಸವದಿಯವ್ರ ಮಗನ್ಗೆ ಆಗ್ಬೋದೇನೋ, ಇಲ್ಲ ಲಕ್ಷ್ಮಣರಾವ್ ಚಿಂಗಾಳೆ ಅನ್ನೋ ಲೆಕ್ಕಾಚಾರ ಇದೆ. ಸೊ ಇಲ್ಲಿ ಅಲ್ಲೇನಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನಿಗೆ ಬೆಳಗಾವಿ ಕೊಟ್ರೆ ಇಲ್ಲಿ ಸತೀಶ್ ಜಾರಕಿಹೊಳಿ ಪುತ್ರಿಗೆ ಟಿಕೆಟ್ ಆಗಬಹುದು. ಯಾಕಂದ್ರೆ ಯಮಕನಮರವಡ್ಡಿ ಕ್ಷೇತ್ರ ಚಿಕ್ಕೋಡಿಗೆ ಸೇರುತ್ತೆ. ಅವ್ರೇನು ಚಿಕ್ಕೋಡಿ ಬೆಳಗಾವಿ ಅಂತಿರಲ್ಲ, ಇಡೀ ಚಿಕ್ಕೋಡಿ ಬೆಳಗಾವಿಯ ಬೆಳಗಾವಿ ಜಿಲ್ಲೆ, ಅಖಂಡ ಬೆಳಗಾವಿ ಜಿಲ್ಲೆಗೆ ರಾಜಕಾರಣ ಜಾರಕಿಹೊಳಿ ಅವರು ಮಾಡ್ತಿರೋ ಕಾರಣ ಪ್ರಿಯಾಂಕಾ ಜಾರಕಿಹೊಳಿ ಅವರ ಹೆಸರು ಇಲ್ಲಿಗೆ ಬಲವಾಗಿ ಇದೆ ಕಾಂಗ್ರೆಸ್ ಅಲ್ಲಿ. ಚಿದಾನಂದ ಸವದಿ ನಾನು ಬಿಜೆಪಿಯಲ್ಲಿ DCM ಆಗಿದ್ದೀನಿ, ಬರೀ MLA ಆಗಿದ್ದೀನಿ, ನನ್ನ ಮಗನಿಗೂ ಇದ್ರೆ ಕೊಡಿ ಅನ್ನೋದು ಅಲ್ಲಿ ಚರ್ಚೆಗಳಿದೆ. ಲಕ್ಷ್ಮಣರಾವ್ ಚಿಂಗಾಳೆ ಅವರು ಕೂಡ ಪ್ರಬಲವಾಗಿ ಟಿಕೆಟ್ ಅನ್ನ ಕೇಳ್ತಾರೆ. ಚಿಕ್ಕೋಡಿ 2009 ಕಾಂಗ್ರೆಸ್ ಪ್ರಕಾಶ್ ಹುಕ್ಕೇರಿ ರಮೇಶ್ ಜಾರಕಿಹೊಳಿ ಗೆದ್ದಿದ್ರು, ರಮೇಶ್ ಕತ್ತಿ ಗೆದ್ದಿದ್ರು. 14ರಲ್ಲಿ ಬಂದಾಗ ಪ್ರಕಾಶ್ ಹುಕ್ಕೇರಿ ಗೆದ್ರು. ಈಗ ಅಣ್ಣಾ ಸಾಹೇಬ್ ಜೊಲ್ಲೆ ಇದ್ದಾರೆ. ಸೊ ಇಲ್ಲಿ ಕಾಂಗ್ರೆಸ್ಗೂ ಕೂಡ ಅವಕಾಶಗಳಿರೋ ಕಾರಣ ಕಾಂಗ್ರೆಸ್ ಪ್ರಬಲವಾಗಿ ಸ್ಪರ್ಧೆ ಒಡ್ಡುತ್ತೆ. ಹಾಗಾಗಿ ಟಿಕೆಟ್ ಕೂಡ ಫೈಟ್ ಇದೆ. ಲಕ್ಷ್ಮಣ ಸವದಿ ಲಾಬಿ ಮಾಡಬಹುದಾ ನೋಡಿ? ಶೆಟ್ರು ಹೋಗ್ಬಿಟ್ಟವ್ರಲ್ಲ, ಶೆಟ್ರು ಸೋತವ್ರು ಹೋಗೋರು, ಇವ್ರು ಗೆದ್ದವ್ರಲ್ಲ, ಹೋದ್ರೆ ಇವ್ರು ಒಬ್ಬರೇ ಹೋಗಲ್ಲ. ರಾಜು ಕಾಗೆ, ಲಕ್ಷ್ಮಣ್ ಸವದಿ ನೋಡಿ 2-3 ಕೈ ಹಾಕ್ತಾರೆ. ಅದು ಕಾಂಗ್ರೆಸ್ಸಿಗರ ಭಯ ಇದೆ. ಈಗ ಇಲ್ಲಿ ಆಸ್ಪಿರೆಂಟ್ ಏನು ಹಂಗ್ ನೋಡಿದ್ರೆ ಪ್ರಕಾಶ್ ಹುಕ್ಕೇರಿ ನಿಲ್ತಿದ್ರು, ಅವ್ರು ಕೇಳ್ತಿದ್ರು. ಈಗ ಅವರಾಗ್ಲೇ MLC ಇದ್ದಾರೆ, ಅವ್ರ ಮಗ ಗಣೇಶ್ ಹುಕ್ಕೇರಿ MLA ಇದ್ದಾರೆ. ಅದ್ ಮುಗೀತು. ಆಗ ನೋಡಿದಾಗ ಲಕ್ಷ್ಮಣ್ ಸವದಿ ಸತೀಶ್ ಜಾರಕಿಹೊಳಿ ಮಗಳಿಗೆ ಬೆಳಗಾವಿ ಕೊಟ್ಟು, ಇಲ್ಲ ಅವ್ರಿಗೆ ಬೆಳಗಾವಿ ಕೊಟ್ಟು ಇಲ್ಲಿ ಸವದಿ ಅವ್ರ ಮಗನ್ ಕೊಡಬಹುದೇನೋ ಅನ್ನೋ ಲೆಕ್ಕಾಚಾರ. ಅಷ್ಟೇ. ನೆಕ್ಸ್ಟ್ ಮುಂದಿನ ಕ್ಷೇತ್ರ ಬೆಳಗಾವಿಯಲ್ಲಿ ಮಂಗಳ ಅಂಗಡಿ ಅವರು, ಸುರೇಶ್ ಅಂಗಡಿ ಅವರು ದಿವಂಗತ, ಅವರ ಪತ್ನಿ ಅವರು ಸಂಸದರಾಗಿದ್ದಾರೆ. ಇಲ್ಲಿ ಕಾಂಗ್ರೆಸ್ನಿಂದ ಕಿರಣ್ ಸಾಧುನವರ್, ಪ್ರಿಯಾಂಕಾ ಜಾರಕಿಹೊಳಿ, ಮೃಣಾಲ್ ಹೆಬ್ಬಾಳ್ಕರ್. ಪ್ರಿಯಾಂಕಾ ಜಾರಕಿಹೊಳಿ ಕೊಟ್ರೆ ಮೃಣಾಲ್ ಅಲ್ಲಿಗೆ ಹೋಗಕ್ಕಾಗಲ್ಲ. ಸೊ ಹಾಗಾಗಿ ಸತೀಶ್ ಜಾರಕಿಹೊಳಿ, ಪ್ರಿಯಾಂಕಾ ಜಾರಕಿಹೊಳಿ, ಮೃಣಾಲ್ ಹೆಬ್ಬಾಳ್ಕರ್ ಹಿಂಗೆಲ್ಲವೂ ಇದೆ. ಕಿರಣ್ ಸಾಧುನವರ್. ಸೊ ಒತ್ತಡಕ್ಕೆ ಸಿಲುಕಿದೆ ಕಾಂಗ್ರೆಸ್ ಪಕ್ಷ. ಸಚಿವರೇ ನಿಲ್ಬೇಕಾಗ ಕೊಟ್ರೆ ಹೆಂಗೆ, ಕೊಡದೆ ಇದ್ರೆ ಹೆಂಗೆ ಅಂತ. ಹೌದು, ಬೆಳಗಾವಿ ಮತ್ತೆ ಚಿಕ್ಕೋಡಿ ಎರಡನ್ನೂ ಗೆಲ್ಲುವಂತ ಉಮೇದಿನಲ್ಲಿ ಕಾಂಗ್ರೆಸ್ಸಿಗರಿದ್ದಾರೆ. ಹೌದು. ಹಾಗಾಗಿ ಸತೀಶ್ ಅವರು ಹೇಳಿದವ್ರಿಗೆ 1 ಟಿಕೆಟ್, ಲಕ್ಷ್ಮೀ ಅವರು ಹೇಳಿದವ್ರು 1 ಟಿಕೆಟ್ ಆಗ್ಬೋದು. ಹಾಗಾಗಿ ಲಕ್ಷ್ಮೀ ಅವ್ರ ಮಗ ಮೃಣಾಲ್ ಹೆಬ್ಬಾಳ್ಕರ್ಗೆ ಬೆಳಗಾವಿ ಕೊಟ್ಟು, ಸತೀಶ್ ಜಾರಕಿಹೊಳಿ ಅಥವಾ ಅವರ ಪುತ್ರಿಗೆ ಚಿಕ್ಕೋಡಿ ಕೊಟ್ಟು ಗೆದ್ಕ ಬಂದ್ರಪ್ಪ ಬಿಡಬಹುದು. ಯಾಕಂದ್ರೆ ಯಾರ್ದೋ ಮನೆಗೆ ಯಾಕೆ ಬಂಡವಾಳ ಹಾಕ್ತಾರೆ ಬೇರೆಯವ್ರಿಗೆ, ಹಂಗೆ ಕತೆ. ಇಬ್ರಿಗೂ ಪ್ರತಿಷ್ಠೆ. ನೀವು ಗೆಲ್ಲಿಸಿಕೊಳ್ಳದಿದ್ರೆ ನಿಮ್ಮ ಸ್ಥಾನ, ಸಚಿವ ಸ್ಥಾನ ರಾಜೀನಾಮೆ ಕೊಡಬೇಕು ಅಂದ್ಬಿಟ್ರೆ ಕಷ್ಟ ಆಗುತ್ತಲ್ಲ. ಸೊ ಹಾಗಾಗಿ ಆ ಥರದ್ದೇನೋ ಆಗ್ಬೋದೇನೋ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ, ಹಾಗೆ ಸತೀಶ್ ಜಾರಕಿಹೊಳಿ ಪುತ್ರಿ ಅಥವಾ ಅವ್ರಿಗೆ ಟಿಕೆಟ್ ಆಗಬಹುದು. ಮುಂದಿನ ಕ್ಷೇತ್ರ ಬಾಗಲಕೋಟೆ, PC ಗದ್ದಿಗೌಡರು ಇಲ್ಲಿ ಸಂಸದರು ಬಿಜೆಪಿಯಿಂದ. ಹಾಗೆ ಕಾಂಗ್ರೆಸ್ಸಿಂದ ಆಸ್ಪಿರೆಂಟ್ಗಳು ವೀಣಾ ಕಾಶಪ್ಪನವರು, ರಕ್ಷಿತಾ ಇಟಿ, ಅಜಯ್ ಕುಮಾರ್ ಸರ್ನಾಯಕ್, SR ಪಾಟೀಲ್. ಸೊ ಇಲ್ಲೂ ಅಷ್ಟೇ, ಇಲ್ಲಿ ಯಾರು ಆ ಥರ ಉಸ್ತುವಾರಿ ತೆಗೆದುಕೊಂಡು ಗೆಲ್ಲಿಸುವ ಉಮೇದಿಗೆ ಯಾರು ಬೀಳ್ತಾರೆ ಅಂತ ನೋಡಬೇಕು. ವೀಣಾ ಕಾಶಪ್ಪನವರ ಪತಿ ವಿಜಯಾನಂದ ಕಾಶಪ್ಪನವರು MLA ಇದ್ದಾರೆ ಹುನಗುಂದದಲ್ಲಿ. ರಕ್ಷಿತಾ ಇಟಿ ಕೂಡ ಕುರುಬ ಸಮುದಾಯ ಅಂತ ಅವರು ಟಿಕೆಟ್ ಕೇಳ್ತಾವ್ರೆ. ಇನ್ನು ಅಜಯ್ ಕುಮಾರ್ ಸರ್ನಾಯಕ್, SR ಪಾಟೀಲ್ಗೆ ಅನ್ಯಾಯ ಆಗಿದೆ ಕಾಂಗ್ರೆಸ್ ಅಲ್ಲಿ. ಹೌದು, MB ಪಾಟೀಲ್ ತಂಡ ಅನ್ಯಾಯ ಮಾಡಿದೆ. ಸೊ ಹಾಗಾಗಿ SR ಪಾಟೀಲ್ ಕಾಯ್ತಾ ಇದ್ದಾರೆ. ಅವ್ರೇನಾದ್ರು ತಲೆ ಕೆಟ್ಟರೆ ಹೋಗ್ಬೋದೇನೋ, ಕಾಂಗ್ರೆಸ್ ಅವ್ರಿಗೆ ಪಾಠ ಕಲಿಸ್ಬೇಕು ಅಂತಂದ್ರೆ ಪಾರ್ಟಿ ಬಿಡ್ಬೋದು, ಇಲ್ಲ ಕೊಡ್ಬೋದು. ಬಟ್ ಒಂದು ಹೆಜ್ಜೆ ಮುಂದೆ ವೀಣಾ ಕಾಶಪ್ಪನವರು ಇಲ್ಲಿದ್ದಾರೆ. ಟಿಕೆಟ್ ವಿಚಾರದಲ್ಲಿ ವೀಣಾ ಕಾಶಪ್ಪನವರು 1 ಹೆಜ್ಜೆ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಟಿಕೆಟ್ ವಿಚಾರದಲ್ಲಿ. ಹೌದು. ಮುಂದಿನ ಕ್ಷೇತ್ರ ಬಿಜಾಪುರ, ರಮೇಶ್ ಜಿಗಜಿಣಗಿ ಸಂಸದರು ಬಿಜೆಪಿಯಿಂದ. ಕಾಂಗ್ರೆಸ್ನಿಂದ ಟಿಕೆಟ್ ಆಕಾಂಕ್ಷಿಗಳು ರಾಜು ಅಲಗೂರು, ಕಾಂತಾನಾಯಕ್, ಅರ್ಜುನ್ ರಾಥೋಡ್. ರಾಜು ಅಲ್ಗೂರ್ ನಾಗಠಾಣ XMLA, ಕಾಂತಾನಾಯಕ್, ಅರ್ಜುನ್ ರಾಥೋಡ್ ಹಿಂಗೇನೇ ಇದ್ರು ಕೂಡ ರಾಜು ಅಲಗೂರ ಅಲ್ಲಿ ವಿಟಕ ಕಟಕ ದೊಂಡಿ ಬಾಗಿ ಟಿಕೆಟ್ ಬಿಟ್ಕೊಟ್ಟಿದ್ದಾರೆ. ಸೊ ಹಾಗೆ ರಾಜು ಅಲ್ಗೂರ್ XMLA, ರಾಜು ಅಲ್ಗೂರ್ ಪರವಾಗಿ ಹೆಚ್ಚಿನದಾಗಿ ಲೆಕ್ಕಾಚಾರಗಳಿದೆ. ಸೊ ಇಲ್ಲಿ ಈ ಕ್ಷೇತ್ರವನ್ನು ಗೆಲ್ಲಿಸಿಕೊಳ್ಳಬೇಕಾದಂಥ ಇದರಲ್ಲಿ ಶಿವಾನಂದ ಪಾಟೀಲ್ ಮತ್ತು MB ಪಾಟೀಲ್ ಇದ್ದಾರೆ.
ಆ ಇಬ್ರು ಸಚಿವರು ಗೆಲ್ಸಿದ್ರೆ ಇಬ್ರು ಉಳಿತೀರಿ, ಗೆಲ್ಸೆ ಹೋದ್ರೆ ಇಬ್ಬರಲ್ಲಿ ಇಬ್ರು ಹೋಗ್ತೀರಿ ಮನೆಗೆ ಅಂತಂದ್ರೆ ದೊಡ್ಡ ಪ್ರತಿಷ್ಠೆ ಆಗಬಹುದು. ಹೌದು. ಬಟ್ ವಿಜಯಪುರ ಕ್ಷೇತ್ರವನ್ನ ಈ ಹಿಂದೆ ಹಿಂದೂ ಹುಲಿ ಎನಿಸಿಕೊಂಡ ಯತ್ನಾಳ್ ಗೆಲ್ತಿದ್ರು. ಮೀಸಲು ಚೇಂಜ್ ಆದ್ಮೇಲೆ ಚಿಕ್ಕೋಡಿಯಿಂದ ಬಂದಂತ ರಮೇಶ್ ಜಿಗಜಿಣಗಿ ಗೆಲ್ತಾವ್ರೆ. ಇಲ್ಲಿ ಕಾಂಗ್ರೆಸ್ ಸುಲಭ ಅಲ್ಲ, ಯಾಕಂದ್ರೆ JDS BJP ಮೈತ್ರಿ ಆಗಿದ್ದಾರೆ, ಟಫ್ ಇದೆ ಕಾಂಗ್ರೆಸ್ಸಿಗರಿಗೆ. ಸೊ ಹಾಗಾಗಿ ಈ ಕ್ಷೇತ್ರ ಗೆಲ್ಲದೆ ಹೋದ್ರೆ MB ಪಾಟೀಲ್ ಮಾಜಿ ಆಗ್ತೀರಿ, ಶಿವಾನಂದ ಪಾಟೀಲ್ ಮಾಜಿ ಆಗ್ತೀರಿ ಅಂದ್ರೆ ಏನಾಗ್ಬೋದು ನೋಡ್ಬೇಕಾಗ. ಹೌದು. ರೀತಿ ಅಗ್ನಿ ಪರೀಕ್ಷೆ ಸಚಿವರುಗಳಿಗೆ. ಮುಂದಿನ ಕ್ಷೇತ್ರ ಕಲಬುರಗಿ, ಮಲ್ಲಿಕಾರ್ಜುನ ಖರ್ಗೆ ಅವರ ಕ್ಷೇತ್ರ. ಮಲ್ಲಿಕಾರ್ಜುನ ಖರ್ಗೆ ಅವರು ಲಾಸ್ಟ್ ಟೈಮ್ ಸೋತಂತ ಕ್ಷೇತ್ರ. ಉಮೇಶ್ ಜಾಧವ್ ಅವರು ಸಂಸದರು. ಈ ಬಾರಿ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅಥವಾ ಅವ್ರ ಅಳಿಯ ಅಂತ ಕಾಂಗ್ರೆಸ್ ಇದೆ. ಇದು ಪ್ರತಿಷ್ಠೆ, ಇಲ್ಲಿ ಯಾರ್ದೋ ಹೊಣೆಗೇಡಿತನ ಅಲ್ಲ. ಹೌದು. ಮಲ್ಲಿಕಾರ್ಜುನ್ ಖರ್ಗೆ ಸೋತಿದ್ದಾರೆ. ಆಮೇಲೆ ಅವ್ರ ಅವತ್ತಿನ ಯುವ ನಾಯಕ ಅನ್ಸ್ಕೊಂಡಂತ ರಾಹುಲ್ ಗಾಂಧಿನೂ ಸೋತಿದ್ರು. ಹೌದು. ಖರ್ಗೆ ಇಲ್ಲಿ ಸೋತಿದ್ದಾರೆ. ಖರ್ಗೆ ಈಗ AICC ಅಧ್ಯಕ್ಷ, ಗೆಲ್ಲಲೇಬೇಕಾದಂತ ಒತ್ತಡ ಇದೆ. ಪ್ರಿಯಾಂಕ್ ಖರ್ಗೆಗೂ ಒತ್ತಡ ಇದೆ, ಇವ್ರಿಗೂ ಒತ್ತಡ ಇದೆ. BJPಗರು ಅದೇ ಒಗ್ಗಟ್ಟಿನ ಚುನಾವಣೆ ಮಾಡಿದ್ದಾರೆ, ಬಹಳ ಟಫ್ ಆಗ್ಬೋದು. ಗೆದ್ರೆ ಪ್ರಮೋಷನ್ಸ್, ಸೋತ್ರೆ ಡಿಮೋಷನ್. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆ ಅವ್ರ ಮಗ ಪ್ರಿಯಾಂಕ್ ಖರ್ಗೆಗೂ ಡಿಮೋಷನ್. ಹೌದು. ಸೋತಾರೆ. ಸೊ ಹಾಗಾಗಿ ಪ್ರತಿಷ್ಠೆ ಇದು. ಸಿದ್ದರಾಮಯ್ಯ, DK ಶಿವಕುಮಾರ್ ಅವ್ರಿಗೆಲ್ಲ ಪ್ರತಿಷ್ಠೆ, ಮಲ್ಲಿಕಾರ್ಜುನ್ ಖರ್ಗೆ ಪ್ರಿಯಾಂಕ್ ಖರ್ಗೆಗೆ ಪ್ರತಿಷ್ಠೆ. ಹೌದು. ಸೊ ಅದೇನು ಎತ್ತ ಅಂತ ನೋಡ್ಬೇಕಾಗತ್ತೆ. ಬಟ್ ಕಾಂಗ್ರೆಸ್ಗೆ ಟಫ್ ಆಗುವಂತ ಕ್ಷೇತ್ರ ಸೋತಿರುತ್ತಾನೆ ಅದಕ್ಕೆ. ಮುಂದಿನ ಕ್ಷೇತ್ರ ರಾಯಚೂರು. ರಾಜಾ ಅಮರೇಶ್ ನಾಯಕ್ ಅವರು ಸಂಸದರು BJPಯಿಂದ. ಇಲ್ಲಿ ಕಾಂಗ್ರೆಸ್ ಇಂದ ರವಿ ಪಾಟೀಲ್ ಹೆಸರು ಜೋರಾಗಿ ಕೇಳ. ಸತೀಶ್ ಜಾರಕಿಹೊಳಿ ಅವರ ಸಂಬಂಧಿ ರವಿ ಪಾಟೀಲ್ ಹೆಸರೇ ಚಾಲ್ತಿಯಲ್ಲಿದೆ ದೊಡ್ಡ ಮಟ್ಟಕ್ಕೆ. ರವಿ ಪಾಟೀಲೇ ಟಿಕೆಟ್ ಅನ್ನು ಪಡೆದು ಸ್ಪರ್ಧೆ ಮಾಡಬಹುದು. ಕಾಂಗ್ರೆಸ್ ಗೆಲ್ಲಬಹುದಾದಂತ ಸಾಧ್ಯತೆ ಇರತಕ್ಕಂತ ಕ್ಷೇತ್ರಗಳಲ್ಲಿ ಒಂದು ರಾಯಚೂರು. ಸೊ ಮುಂದೆ ಸುರಪುರದ ರಾಜುಗೌಡರು ಬರ್ತಾರ, ಯಾರು ಬರ್ತಾರೆ ಅನ್ನೋದ್ರ ಮೇಲೆ ಕೂಡ ಈ ಕ್ಷೇತ್ರದ ಒಂದು ಭವಿಷ್ಯ ನಿರ್ಧಾರ ಆಗತ್ತೆ. ಎಸ್. ಇನ್ನು ಮುಂದಿನ ಕ್ಷೇತ್ರ ಬೀದರ್. ಭಗವಂತ್ ಖೂಬಾ BJPಯಿಂದ ಸಂಸದರು, ಈಶ್ವರ್ ಖಂಡ್ರೆ ಅವರ ವಿರುದ್ಧ ಗೆದ್ದಿದ್ರು. ಈ ಬಾರಿ ಕಾಂಗ್ರೆಸ್ ಇಂದ ರಾಜಶೇಖರ್ ಪಾಟೀಲ್ ಮತ್ತು ಸಾಗರ್ ಖಂಡ್ರೆ ಈಶ್ವರ್ ಖಂಡ್ರೆ ಮಗ. ಈಶ್ವರ್ ಖಂಡ್ರೆ ಅವ್ರು ನಿಂತರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಸಚಿವರು ಅವರಿಗೆ ಒಂದು ಟಾಸ್ಕ್ ಇದೆ, ನಿಲ್ಸಿ ಗೆಲ್ಸಿ. ಹೌದು. ನಿಂತು ಗೆದ್ರೆ ಈಗಾಗಲೇ ಒಂದು ಉದಾಹರಣೆ ಇದೆ ಎಲ್ಲ ಸಚಿವರಿಗೂ. ಪ್ರಕಾಶ್ ಹುಕ್ಕೇರಿ ಅವತ್ತು ಸಚಿವರಾಗಿದ್ರು, ಚಿಕ್ಕೋಡಿ ನಿಂತರು ಗೆದ್ರು, ಸಚಿವ ಸ್ಥಾನ ಹೋಯ್ತು. ಇವತ್ತಿನವರೆಗೂ ಅವ್ರ ಮಗನೂ ಮಂತ್ರಿ ಆಗಿಲ್ಲ, ಅವರು ಮಂತ್ರಿ ಆಗ್ಲಿಲ್ಲ. ಸೊ ಈಶ್ವರ್ ಖಂಡ್ರೆ ನಿಂತು ಗೆದ್ರೆ ಮಂತ್ರಿ ಸ್ಥಾನ ಹೋಯ್ತದೆ. ಎಲ್ಲರೂ ಹಂಗೆ ಸೋತ್ಕೊ ಬಂದ್ಬಿಟ್ರೆ ಅವ್ರು ಸೋತಿಲ್ವಾ ಅವ್ರು ತೆಗೀರಿ ಅನ್ಕೊಂಡು ಹೆಂಗಾರ ಒಂದು ಸ್ವಲ್ಪ ಮುಂದೂಡ್ಬೋದೇನೋ. ಸೊ ಆ ಕಾರಣಕ್ಕಲ್ಲಿ ರಾಜಶೇಖರ್ ಪಾಟೀಲ್ ಅಥವಾ ಅವ್ರ ಪುತ್ರ ಸಾಗರ್ ಖಂಡ್ರೆ, ಈಶ್ವರ್ ಖಂಡ್ರೆ ಪುತ್ರ ಆಗಬಹುದು. ರಾಜಶೇಖರ್ ಪಾಟೀಲ್ ಕೂಡ ಅವರು ಅಲ್ಲಿ ಹುಮ್ನಾಬಾದ್ನಲ್ಲಿ ಸೋತಿದ್ರು. ಸೊ ಹೀಗಾಗಿ ಸಾಗರ್ ಖಂಡ್ರೆ ಹೊಸ ರಾಜಶೇಖರ್ ಪಾಟೀಲ್ ಯಾರು ಟಿಕೆಟ್ ಪಡೆದ್ರು ಕೂಡ ಅವರು ಪ್ರಬಲ ಸ್ಪರ್ಧಿಗಳು. ಯಾಕಂದ್ರೆ BJP ಹಾಲಿ ಸಂಸದ ಭಗವಂತ್ ಖೂಬಾಗ್ ಹಾಕೊಂಡೆಲ್ಲ ಗುಮ್ತಾವ್ರೆ. ಹೌದು. ಬೇಡ ಟಿಕೆಟ್ ಬೇಡ, ಶರಣು ಸಲಗ. ಇದು ಟಫ್ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್. ಎಸ್. ಮುಂದಿನ ಕ್ಷೇತ್ರ ಕೊಪ್ಪಳ. ಸಂಗಣ್ಣ ಕರಡಿ ಅವರು ಹಾಲಿ ಸಂಸದರು BJPಯಿಂದ. ಕಾಂಗ್ರೆಸ್ ಇಂದ ರಾಜಶೇಖರ್ ಹಿಟ್ನಾಳ್, ಅಮರೇಗೌಡ ಬಯ್ಯಾಪುರ ಹಾಗೆ ಬಸನಗೌಡ ಬಾದರ್ಲಿ ಆಕಾಂಕ್ಷಿಗಳು. ಹೌದು. ಈ ವರ್ಷ ಯೂತ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಬಸನಗೌಡ ಬಾದರ್ಲಿ, ಮಾಜಿ ಸಚಿವ ಮಾಜಿ ಶಾಸಕ ಅಮರೇಗೌಡ ಬಯ್ಯಾಪುರ, ರಾಜಶೇಖರ್ ಹಿಟ್ನಾಳ್. ಸೊ ಇವ್ರದ್ದು ನಡೀತಾ ಇದೆ. ಕಾಂಗ್ರೆಸ್ ಇಂದ ಯಾರು ಬೇಕಾದ್ರೂ ಟಿಕೆಟ್ ಪಡಿಬಹುದು, ಹೇಳಕ್ ಸಾಧ್ಯ ಇಲ್ಲ. ಹೌದು. ಕಾಂಗ್ರೆಸ್ಗೂ ಅವಕಾಶ ಇರೋ ಕ್ಷೇತ್ರಗಳು ಒಂದು. ಬಿಕಾಸ್ ಆಫ್ ರೆಡ್ಡಿ ಗಂಗಾವತಿಲ್ ಗೆದ್ದು ನಾನು BJP ಸೋಲಿಸ್ತೀನಿ ಅಂತವ್ರೆ. ಹೌದು. ನಾನ್ ಪಾರ್ಟಿ ಗೆಲ್ಲತ್ತೆ ಅಂತ ಹೇಳ್ತಿಲ್ಲ ಅವರು, ನಾನ್ BJP ಸೋಲಿಸ್ತೀನಿ ಅಂತವ್ರೆ. ಹಾಗಾಗಿ ಕಾಂಗ್ರೆಸ್ ಕದ ಅನುಕೂಲ ಆಗ್ಬೋದು ಅಂತ ಸಹಜವಾಗಿ ಅನಲೈಸ್ ಮಾಡ್ಬೋದು. ಎಸ್. ಹಿಂದೆ ಮುಂದಿನ ಕ್ಷೇತ್ರ ಬಳ್ಳಾರಿ. ವೈ ದೇವೇಂದ್ರಪ್ಪ ಅವರು ಸಂಸದರು BJPಯಿಂದ. ಇಲ್ಲಿ ಕಾಂಗ್ರೆಸ್ ಇಂದ ಸಚಿವ ನಾಗೇಂದ್ರ, ವೆಂಕಟೇಶ್ ಪ್ರಸಾದ್, VS ಉಗ್ರಪ್ಪ, ಹಾಗೇನೆ ಗುಜ್ಜಲ್ ನಾಗರಾಜ್, ಗುಜ್ಜಲ್ ರಘು ಅವ್ರ ಹೆಸರು ಕೂಡ ಯಾರಾಗ್ಬೋದು. ನಾಗೇಂದ್ರ ನಿಲ್ಲೋ ಅವಶ್ಯಕತೆ ಇದೆಯಾ? ರಾಮುಲು ನಿಂತ್ರೆ ನಾಗೇಂದ್ರ. ಹೌದು. ಇಲ್ಲ ರಾಮುಲು ನಿಂಪು ವಿರುದ್ಧ ಯಾರು ಬೇಕಾದ್ರೆ ಗೆಲ್ಸ್ಕೊಬತ್ತೀನಿ ಅಂದ್ರೆ ಯಾರನ್ನ ನಿಲ್ಸ್ಕೊಂಡು ಗೆಲ್ಸ್ಕೊಬಹುದು. ಸೊ ಯಾಕಂದ್ರೆ ಗೆದ್ದರೆ ನಾಗೇಂದ್ರ ಗೆಲುವು, ಸೋತ್ರೆ ನಾಗೇಂದ್ರ ಸೋಲು. ಆ ಸೋತ್ರೆ ಅವ್ರು ಹೆಚ್ಚು ಕಮ್ಮಿ ತಗೊಳ್ಳಿ. ನಾನು ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಸೋಲಿನ ಹಿನ್ನೆಲೆ ಅದರ ನೈತಿಕ ಹೊಣೆ ಹೊತ್ತು ನಾನು ನನ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡುತ್ತಿದ್ದೇನೆ ಎಂತಿ ನಿಮ್ಮವ ನಾಗೇಂದ್ರ ಅಂತ ಬರೀಬೇಕಾಯ್ತದೆ. ಅದೇ ಇರೋದು. ಅಧಿಕಾರ ಅನುಭವಿಸೋದಲ್ಲ. ಶಾಸಕರು ಯಾಕೆ ದುಡ್ಡು ಹಾಕ್ತಾರೆ ಚುನಾವಣೆಗೆ? ಈಗ ಹೌದು, ಶಾಸಕರಿಗೆ ಅನುದಾನ ಬರ್ತಾ ಇಲ್ಲ, ಕಮಿಷನ್ ಇಲ್ಲ, ಕಾಸಿಲ್ಲ, ಹೆಂಗಾದದು? ಹೌದು. ಮಿನಿಸ್ಟ್ರಿಗಳು ದುಡ್ಡು ಆಯ್ತದೆ, ದುಡ್ಡು ಮಾಡ್ಕೊಂಡವ್ರೆ ಖರ್ಚು ಮಾಡ್ಲಿ ಅನ್ನೋದು ಒಂದು ಸಹಜವಾಗಿ ಚರ್ಚೆ ನೋಡ್ಬೇಕು.
ನೆಕ್ಸ್ಟ್ ಎಸ್, ಮುಂದಿನ ಕ್ಷೇತ್ರ ಹಾವೇರಿ. ಶಿವಕುಮಾರ್ ಉದಾಸಿ ಅವರು ಸಂಸದರು, ಬಟ್ ಅವ್ರು ಚುನಾವಣೆಗೆ ನಿಲ್ಲಲ್ಲ. ಬಿಜೆಪಿ ಕೂಡ ಸವಾಲಿದೆ. ಕಾಂಗ್ರೆಸ್ನಿಂದ ಗಡ್ಡದೇವರ ಮಠ, ಸೋಮಣ್ಣ ಬೇವಿನ ಮರದ, ಸಲೀಂ ಅಹಮದ್ ಮತ್ತು ಅಜಂಪೀರ್ ಖಾದ್ರಿ. ಅಜಂಪೀರ್ ಖಾದ್ರಿ ಅವರಿಗೆ ಶಿಗ್ಗಾವಿನಲ್ಲಿ ಟಿಕೆಟ್ ತಪ್ಪಿಸಿದ್ರು ಕಾಂಗ್ರೆಸ್ಸಿಗರೆ. ಬೊಮ್ಮಾಯಿ ಗೆಲ್ಲಿಸುವ ಕಾರಣಕ್ಕಾಗಿ ಕಾಂಗ್ರೆಸ್ಸಿಗರೆ ಅಜಂಪೀರ್ ಖಾದ್ರಿಗೆ ಟಿಕೆಟ್ ಅನ್ನ ತಪ್ಪಿಸಿದ್ರು. ಸೊ ಅಲ್ಲಿ ಸಲೀಂ ಅಹಮದ್ ನಿಂತು ಸೋಲ್ತಿದ್ರು. ಸೊ ಸಲೀಂ ಅಹಮದ್ ಆಗಿ ಅಜಂಪೀರ್ ಖಾದ್ರಿ ಅಲ್ಪಸಂಖ್ಯಾತ ಇದರಿಂದ ಗಡ್ಡದೇವರ ಮಠ, ಸೋಮಣ್ಣ ಬೇವಿನ ಮರದ ಏನಿಂಗೆ ಲಿಂಗಾಯತರಿಗೋ ಮುಸಲ್ಮಾನರಿಗೋ ಕೊಡೋದೇ ಆದರೆ ಈ ಲೆಕ್ಕಾಚಾರ ನಡೀತಾ ಇದೆ. ಸೊ ಈ ಕ್ಷೇತ್ರ ಬಿಜೆಪಿ ಸತತವಾಗಿ ಗೆದ್ದಿತ್ತು. ಶಿವಕುಮಾರ್ ಉದಾಸಿ ಟಫ್ ಇಬ್ಬರಿಗೂ ಕೂಡ ಇದೆ. ಹೌದು. ನೆಕ್ಸ್ಟ್ ಎಸ್, ಮುಂದಿನ ಕ್ಷೇತ್ರ ಧಾರವಾಡ. ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಮರಳಿದ ಬಳಿಕ ಮತ್ತಷ್ಟು ಕುತೂಹಲವನ್ನು ಮೂಡಿಸಿರೋದು ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅಂತ. ರಜತ್ ಉಳ್ಳಾಗಡ್ಡಿ ಮಠ್, ಶಿವಲೀಲಾ ಕುಲಕರ್ಣಿ, ವಿನೋದ ಸುಟಿ. ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಹುಬ್ಳಿ ಸೆಂಟ್ರಲ್ ಇಂದ ರಜತ್ ಉಳ್ಳಾಗಡ್ಡಿ ಮಠ್ ಕಾಂಗ್ರೆಸ್ ಇಂದ ಕಂಟೆಸ್ಟ್ ಮಾಡಬೇಕಾಗಿತ್ತು. ಹೌದು. ಶೆಟ್ಟರ್ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಬಂದ ಕಾರಣ ಅವ್ರಿಗೆ ಟಿಕೆಟ್ ಕೊಟ್ಟರು. ರಜತ್ ತ್ಯಾಗ ಮಾಡಿದ್ರು. ಹೌದು. ಟಿಕೆಟ್ ಅನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅಳಿಯ ಕೂಡ ಹೌದು. ಈಗ ಶೆಟ್ಟರ್ ವಾಪಸ್ ಹೋದ್ರು. ಒಂದು MLC ಖಾಲಿ ಇದೆ, ಒಂದು MP ಇದೆ. MPನೇ ಬೇಕು ಅನ್ನೋದು ರಜತ್ ಇದು. ಹೌದು. ಯಂಗ್ಸ್ಟರ್ ಶಿವಲೀಲಾ ಕುಲಕರ್ಣಿ ಈಗ ಅವ್ರಿಗೇನಿಲ್ವಲ್ಲ, ಏನೋ ಮಂತ್ರಿ ಆಗಿದ್ರೆ ವಿನಯ್ ಕುಲಕರ್ಣಿ ನಿಂತ್ಕೊಂಡೇನೋ ಸವಾಲ್ ಹಾಕೊಂಡು ಗೆಲ್ಸ್ಕೊ ಬರ್ಬೋದು. ಹಾಗಾಗಿ ಉತ್ಸಾಹದ ಲೆಕ್ಕಾಚಾರ ನೋಡಿದ್ರೆ ನಮ್ಗೆ ಇದ್ರ ಸಾಹಸನೇ ಬೇಡ ಅಂತ ಕೂತಂಗೈತೆ ವಿನಯ್ ಕುಲಕರ್ಣಿ. ಬಟ್ ಹೆಸರು ಚರ್ಚೆಯಲ್ಲಿದೆ. ಹೌದು. ಅಂಡ್ ವಿನೋದ ಸೂಟಿಗೆ ಕೂಡ ಕಳೆದ ಬಾರಿ ಟಿಕೆಟ್ ಮಿಸ್ ಆಗಿತ್ತು. ಅಲ್ಲಿ ಕೋನ್ ರೆಡ್ಡಿ ಕೊಟ್ಟಿದ್ರು. ಹಾಗಾಗಿ ಇವರು ಲೆಕ್ಕಾಚಾರದಲ್ಲಿ ಇದ್ದಾರೆ. ಹೌದು. ಬಟ್ ಬಹುತೇಕ ರಜತ್ ಉಳ್ಳಾಗಡ್ಡಿ ಮಠ್ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವ ಸಾಧ್ಯತೆ ಇದೆ ಕಾಂಗ್ರೆಸ್ನಿಂದ. ಅಂಡ್ ಖಾಲಿ ಆಗಿರೋ MLC ಅದು ವಿನೋದ ಸೂಟಿಗೆ ಹೋಗ್ಬೋದು. ಈ ಸಾಧ್ಯತೆಗಳು ಕೂಡ ಅಲ್ಲಿ ಇದೆ. ಹೌದು. ಹೆಸರಿನ ಮುಂದಿನ ಕ್ಷೇತ್ರ ಉತ್ತರ ಕನ್ನಡ. ಅನಂತ್ ಕುಮಾರ್ ಹೆಗಡೆ ಬಿಜೆಪಿಯ ಸಂಸದರು. ಕಾಂಗ್ರೆಸ್ನಿಂದ ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ. ಪ್ರಶಾಂತ್ ದೇಶಪಾಂಡೆ, BK ಹರಿಪ್ರಸಾದ್, ನಿವೇದಿತ್ ಆಳ್ವ. ಸಾಕಷ್ಟು ಆಕಾಂಕ್ಷಿಗಳಿದ್ದರು. ಇವ್ರು ಯಾರೋ ಬಿಜೆಪಿ ವಿರುದ್ಧ ಗೆಲ್ಲುವ ಸಾಮರ್ಥ್ಯ ಇದೆಯಾ ಅನ್ನೋದು ಬಂದಾಗ ಒಂದು ಸ್ವಲ್ಪ ಒದ್ದಾಟಗಳಿದೆ. ಹೌದು. ಅನಂತ್ ಕುಮಾರ್ ಹೆಗಡೆಗೆ ಸಿಗದಿದ್ರೆ ಅವ್ರು ಏನ್ ಮಾಡ್ತಾರೆ ಅನ್ನೋದ್ರ ಮೇಲೆ ತೀರ್ಮಾನ ಆಗುತ್ತೆ. ಸೊ ಹಾಗಾಗಿ ಈ ಕ್ಷೇತ್ರ ಸಹಜವಾಗಿ ಬಿಜೆಪಿಯ ಭದ್ರಕೋಟೆ. ಬಟ್ ಅದು ಹೆಗಡೆ ಕಾಗೇರಿ ಅಂತವ್ರು ಸೋತ್ರಲ್ಲ, ಆಗ್ಲೇ ಅದು ಛಿದ್ರ ಆಗಿದೆ. ಸೊ ಹಾಗಾಗಿ ಏನಾಗತ್ತೆ ಅಂತ ನೋಡ್ಬೇಕು. ಹಿಂದೆ ಒಂದು ಮಾರ್ಗರೇಟ್ ಆಳ್ವ ಗೆದ್ದಿದ್ರಲ್ಲ, ಹೆಗಡೆಗಿಂತ ಬಿಫೋರ್. ಎಸ್, ಇನ್ನು ಮುಂದಿನ ಕ್ಷೇತ್ರ ದಾವಣಗೆರೆ. GM ಸಿದ್ದೇಶ್ವರ್ ಸಂಸದರು ಬಿಜೆಪಿಯಿಂದ. ಕಾಂಗ್ರೆಸ್ನಿಂದ ಪ್ರಭಾ ಮಲ್ಲಿಕಾರ್ಜುನ್, ವಿನಯ್ ಕುಮಾರ್ ಇದ್ದಾರೆ, ಇನ್ಸೈಟ್ ಅಕಾಡೆಮಿ ಮುಖ್ಯಸ್ಥರು. ಹಾಗೆ ಮಂಜಪ್ಪ ಇಲ್ಲ ಆಪ್ಷನ್. SS ಮಲ್ಲಿಕಾರ್ಜುನ್ ಮಂತ್ರಿ ಇದ್ದಾರೆ. ಹೌದು. ಅವ್ರ ಪತ್ನಿ ಕೇಳ್ತಾ ಇದ್ದಾರೆ ಕೊಡಿ ಅಂತ. ಟಾಸ್ಕ್ ಆಗ್ಲೇ ಗೊತ್ತು, ಇಡೀ ರಾಜ್ಯಕ್ಕೆ ಅಪ್ಲೈ, ಗೆಲ್ಸ್ಕ ಬನ್ನಿ, ಇಲ್ದಾರ ನಿಂತ್ ಗೆಲ್ಲಿ, ಸೋತ್ರೆ ರಾಜೀನಾಮೆ ಕೊಡಕ್ಕೆ ರೆಡಿ ಆಗಿ ಅಂತ. ಪ್ರಭಾ ಮಲ್ಲಿಕಾರ್ಜುನ್ ಪರವಾಗಿ SS ಮಲ್ಲಿಕಾರ್ಜುನ್. ಯಾಕೆ SS ಮಲ್ಲಿಕಾರ್ಜುನ್ ಚುನಾವಣೆಗಳನ್ನ ಸೋತವ್ರೆ. ಮಂಜಪ್ಪ ಕೂಡ ಎಕ್ಸ್ ಕಂಟೆಸ್ಟ್ ಮಾಡಿದ್ರು ಲಾಸ್ಟ್ ಟೈಮ್, ಅವರು ಸೋತಿದ್ದಾರೆ. ಸೊ ಹಾಗಾಗಿ ನೀವು ವಿನಯ್ಗೆ ಕೊಡ್ತೀನಿ, ನನ್ನ ಕೇಳಂಗಿಲ್ಲ. ಹೌದು. ನಾನು ಹೆಂಡತಿ ಕೊಟ್ಟರೆ ಗೆದ್ಕ ಬರ್ತಿದ್ದೆ ಅಂತ ಹೇಳ್ಬೋದು. ಇವೆಲ್ಲ ಕಾರಣಕ್ಕಾಗಿ ಎಲ್ಲಾ ಮಂತ್ರಿಗಳಿಗೆ ಜವಾಬ್ದಾರಿ ಹಚ್ಚಿದ್ರೆ ಅವ್ರು ಹೇಳಿದವ್ರಿಗೆ ಟಿಕೆಟ್ ಕೊಡ್ಬೇಕಲ್ಲ, ಕೊಡ್ಲೇಬೇಕು. ಹಾಗಾಗಿ ಪ್ರಭಾ ಮಲ್ಲಿಕಾರ್ಜುನ್ ಮೊದಲ ಆದ್ಯತೆ. ಸಿದ್ದರಾಮಯ್ಯ ಆಯ್ತಪ್ಪ, ಸಿದ್ದರಾಮಯ್ಯ ನಿಮ್ ಸಮುದಾಯ ಅಂತ ತಾನೆ, ಕೊಡ್ಸು. ಸೋತ್ರೆ ನೀನ್ ರಾಜೀನಾಮೆ ಕೊಡ್ತೀಯ ಅಂತ ಪ್ರಶ್ನೆ ಹಾಕ್ಬಹುದು ಒಳಗೆ ಶಾಮನೂರು. ಹೌದು. ನಾವು ಕಳೆದ ಬಾರಿ ನಮ್ಮ ಫ್ಯಾಮಿಲಿ ಬಿಟ್ಟು ಕೊಟ್ಟಿದ್ಕೆ ಬಹಳ ಹಿನ್ನಡೆ ಆಗಿದೆ. ಲೋಕಸಭೆ ಮಂಜಪ್ಪ ಕೊಟ್ಟಿದ್ಕೆ ಈಗಲೂ ನೀವು ಕೊಡ್ತೀವಿ ಅಂತ ಅನ್ನೋದಾದ್ರೆ ಹಂಗಾರೆ ನಮ್ಮನ್ನ ನೀವು ರಾಜೀನಾಮೆ ಕೊಡಬೇಕು, ನನ್ನನ್ನು ಕೇಳಂಗಿಲ್ಲ ಅನ್ನೋದು ಬರ್ಬೋದೇನೋ. ನಾವು ಕೊಟ್ಟೋರ್ಗೆ ನೀವು ಗೆಲ್ಸ್ಕೊ ಬನ್ನಿ ಅನ್ನಂಗಿಲ್ಲ, ನಾವು ಹೇಳಿದವ್ರು ಕೊಡಿ ಅಂತಂದಾಗ ಇಲ್ಲಿ ಟಫ್ ಆಗತ್ತೆ ಟಿಕೆಟ್. ಪ್ರಭಾ ಮಲ್ಲಿಕಾರ್ಜುನ್ ಕೊಟ್ರೆ SS ಮಲ್ಲಿಕಾರ್ಜುನ್ಗೆ ಬಹಳ ಈಸಿ ಇಲ್ಲ, ಕಷ್ಟ. ಬಿಜೆಪಿನಲ್ಲಿ ಯಾರು ಅಂತ ನೋಡ್ಬೇಕು. ಆಗ ನೋಡ್ರೆ ಬಿಜೆಪಿ ವಿರುದ್ಧ ಪ್ರಬಲ ಸ್ಪರ್ಧೆಗೆ ಶಾಮನೂರ್ ಫ್ಯಾಮಿಲಿ ಓಕೆ. ಪ್ರಬಲ ಸ್ಪರ್ಧೆಗೆ ನೆಕ್ ಟು ನೆಕ್ ಫೈಟ್ಗೆ ಶಾಮನೂರ್ ಫ್ಯಾಮಿಲಿ ಅವಾಯ್ಡ್ ಮಾಡಿ ವಿನಯ್ಗೆ ಕೊಟ್ರೆ ವಿನಯ್ ಪರವಾಗಿ ಸಿದ್ದರಾಮಯ್ಯ ಕಡೆ ಕಳಿಬೇಕಾಯ್ತದೆ. ವಿನಯ್ ಗೆದ್ದರೆ ಸಿದ್ದರಾಮಯ್ಯ ಗೆಲುವು, ವಿನಯ್ ಸೋತರೆ ಸಿದ್ದರಾಮಯ್ಯ ಸೋಲು. ಪ್ರಭಾ ಮಲ್ಲಿಕಾರ್ಜುನ್ ಕೊಟ್ಟು ಗೆದ್ರೆ ಅದು SS ಮಲ್ಲಿಕಾರ್ಜುನ್ ಗೆಲುವು, ಸೋತ್ರೆ SS ಮಲ್ಲಿಕಾರ್ಜುನ್ ರಾಜೀನಾಮೆ ಕೊಡಬೇಕಾಯ್ತದೆ. ಈ ಟಫ್ ಕಮಿಟ್ಮೆಂಟ್ಗಳು ಕಾಂಗ್ರೆಸ್ ಅಲ್ಲಿ ಆಗ್ತಿದೆ. ಆ ಕಮಿಟ್ಮೆಂಟ್ ಇರುವ ಕಾರಣ ಸಿದ್ದರಾಮಯ್ಯ ಮೈಸೂರೇ ಅಲ್ಲಿ ಬೆವರಿಳಿತಾ ಐತೆ. ಅಲ್ಲಿ ಅವರು ಎತ್ತಿನ ನಿಲ್ಸ್ ಗೆಲ್ಸ್ಕೋಬೇಕು, ಜವಾಬ್ದಾರಿ ಇವೆಲ್ಲ ಇರುವ ಕಾರಣ ಇದನ್ನು ಒತ್ತಿಕೊಳ್ಳುವ ಸಾಧ್ಯತೆ ತೀರಾ ಕಡಿಮೆ. ಹಾಗೆ ಹೇಳ್ತಾರೆ, ಅಲ್ಲ ಕಣ್ರಿ, ಮಂಡ್ಯದಲ್ಲಿ ಚಲುವರಾಯಸ್ವಾಮಿ ಹೊಣೆ ಅಂತೀರಿ, ಕೋಲಾರದಲ್ಲಿ ಭೈರತಿ ಬಸವರಾಜ್ ಹೊಣೆ ಅಂತೀರಿ, ಬೆಳಗಾವಿನಲ್ಲಿ ಚಿಕ್ಕೋಡಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸತೀಶ್ ಹೊಣೆ ಅಂತೀರಿ, ಬಳ್ಳಾರಿಗೆ ನಾಗೇಂದ್ರ ಅಂತೀರಿ, ಧಾರವಾಡಕ್ಕೆ ಸಂತೋಷ್ ಲಾಡ್ ಅಂತೀರಿ. ಅವ್ರವ್ರು ಗೆಲ್ಸ್ಕೊಂಬಂದ್ರೆ ಓಕೆ, ಇಲ್ಲ ರಾಜೀನಾಮೆ ಕೊಡಬೇಕು ಅನ್ನೋ ಚರ್ಚೆಗಿರುತ್ತೆ. ಹಂಗಾರೆ ದಾವಣಗೆರೆಗೆ ಅದನ್ನೇ ಅಪ್ಲೈ ಮಾಡಿ.
ಟಿಕೆಟ್ ವಿನಯ್ ಪರವಾಗಿ ಸಿದ್ದರಾಮಯ್ಯ ಲಾಬಿ ಮಾಡ್ತಾರೆ. ಸಿದ್ದರಾಮಯ್ಯ ನೀವು ರಾಜೀನಾಮೆ ಕೊಡಿ ಸ್ವಾಮಿ, ಸೋತ್ರೆ ಹೌದು. ಗೆದ್ರೆ ಉಳಿಸ್ಕೊಳ್ಳಿ. ಅವ್ರು ಕೊಟ್ಟರೆ ಆಗ ನಮ್ದು ಇಲ್ಲ, ನಾನು ಮಂತ್ರಿ ಇದ್ದೀನಿ. ಅಷ್ಟೇ. ಸೊ ಈ ಸಂಘರ್ಷ ದಾವಣಗೆರೆಯಲ್ಲಿ ಆಗ್ಬೋದು ಅಂತ. ನೆಕ್ಸ್ಟ್ ಬಟ್ ಆರು ಸ್ಟ್ರಾಂಗ್ ಪ್ರಭಾ ಮಲ್ಲಿಕಾರ್ಜುನ್ ಅವರೇ ಒಂದೇ ಹೆಜ್ಜೆ ಮುಂದೆ. ಎಸ್ಸಿನ ಮುಂದಿನ ಕ್ಷೇತ್ರ ಶಿವಮೊಗ್ಗ. BY ರಾಘವೇಂದ್ರ ಸಂಸದರು. ಕಾಂಗ್ರೆಸ್ನಿಂದ ಗೀತಾ ಶಿವರಾಜ್ ಕುಮಾರ್, ಬೇಳೂರು ಗೋಪಾಲಕೃಷ್ಣ ಹಾಗೆ ಕಿಮ್ಮನೆ ರತ್ನಾಕರ್. ಇಲ್ಲಿ ಗೀತಾ ಸಹಜವಾಗಿ ಗೀತಾ ಶಿವರಾಜ್ ಕುಮಾರ್ಗೆ ಪ್ರಬಲವಾದಂತ ಇದಿದೆ. ಅವ್ರನ್ನ ಬಿಟ್ಟು ಇನ್ನೊಬ್ರು ಕೊಡಿ ಅಂತ ಹೇಳುವಂತ ಸಾಧ್ಯತೆ ತೀರಾ ಕಡಿಮೆ ಇದೆ. ಹೌದು. ಗೀತಾ ಶಿವರಾಜ್ ಕುಮಾರ್ ಅವ್ರು ಬಿಟ್ಟು ಬೇರೆಯವ್ರು ಕೊಟ್ರೆ ಮಧು ನಂದಲ್ಲ, ನೀವೇ ತಾನೆ ನಿಮ್ಮ ಜವಾಬ್ದಾರಿ. ಓಕೆ, ಹಾಗಾದ್ರೆ ಬರೀತೀನಪ್ಪ, ಗೀತಾ ಶಿವರಾಜ್ ಕುಮಾರ್ ಗೆದ್ದರೆ ನಾನು ಹೊಣೆ, ಸೋತರೆ ನಾನು ಹೊಣೆ, ರಾಜೀನಾಮೆ ಕೊಡ್ತೀನಿ ಅಂತಂದಾಗ ಆಗ ಆಯ್ತು ನೀವೇ ತಗೊಳ್ಳಿ ನಾನು ಬಿಟ್ಬಿಡಿ ಅಂತಂದು ಅನ್ಬೋದೇನು. ಹೌದು. ಯಾಕೆ ಅಂದ್ರೆ ಕಾಂಗ್ರೆಸ್ ಆ ಸಂದಿಗ್ಧತೆ ಇದೆ. ಹೌದು. ಅಧಿಕಾರವನ್ನು ಅನುಭವಿಸೋದಕ್ಕೆ ನೀವು ಸೋಲು ಹೊತ್ಕೊಳ್ಳಕ್ಕೆ ಬರೀ DCM CM ಇವರೇ ಆಗ್ಬೇಕಾ ಅಂತ ಈ ತರ ಹಂಚ ಕೊಟ್ಟವ್ರು ಈ ಸಾರಿ ಸಚಿವರುಗಳಿಗೆ ಅಗ್ನಿ ಪರೀಕ್ಷೆ. ಸೊ ಹಾಗಾಗಿ ಮಧು ಹೊಣೆ ಹೊರಬೇಕಾ ಇಲ್ಲ ಟಿಕೆಟ್ ಕಿಮ್ಮನೆ ಪರವಾಗಿ, ಹಾಗಾಗಿ ಉಳಿದವ್ರ ಪರ ಲಾಬಿಗಳು ನಡೆಯಲ್ಲ. ಆಗ ಬೆಳರ್ ಸುಮ್ಮನೆ ತೇಲಿಸ್ತಾ ಇರೋದು. ಹೌದು. ಒಳ್ಳೆ ನಾನು ಸೋತ್ರೆ ನಾನೇನಾಗ್ತದೆ ಅಲ್ಲಿ MLA ಇರ್ತೀನಿ ಅಂತ. ಸೊ ಅದು ನೋಡಬೇಕು. ಬೇಳೂರು ಒಳ್ಳೆ ಟಾಸ್ಕ್ ಇದೆ, ಇಲ್ಲಿ ಸಖತ್ ಮಜಾ ಇದೆ ರಾಜಕೀಯ. ಎಸ್ಸಿನ ಮುಂದಿನ ಕ್ಷೇತ್ರ ಉಡುಪಿ ಚಿಕ್ಕಮಗಳೂರು. ಶೋಭಾ ಕರಂದ್ಲಾಜೆ ಸಂಸದರು, ಕೇಂದ್ರ ಸಚಿವರು. ಇಲ್ಲಿ ಕಾಂಗ್ರೆಸ್ನಿಂದ ವಿನಯ್ ಕುಮಾರ್ ಸೊರಕೆ, ಜಯಪ್ರಕಾಶ್ ಹೆಗಡೆ, ಸುಧೀರ್ ಕುಮಾರ್. ಇಲ್ಲ ಅಷ್ಟೇ, ಬಹುತೇಕ ಜಯಪ್ರಕಾಶ್ ಹೆಗಡೆ ಅಭ್ಯರ್ಥಿ ಆಗಬಹುದು. ಆದರೆ ಬಿಜೆಪಿ ಇಲ್ಲಿ ಯಾರು ಸೋತ್ರೆ ಗೆದ್ರೆ ಹೊಣೆ ಪಣೆ ಏನಿಲ್ಲ, ನಿಂತ್ಕೊಂಡ್ರೆ ಸಾಕು ಅಂತಷ್ಟೇ. ಹೌದು. ಯಾರು ಹೆಚ್ಚು ಮತವನ್ನ ಗಳಿಸ್ತಾರೆ ಅನ್ನೋದಷ್ಟೇ ಇಲ್ಲಿ ಕಾಂಗ್ರೆಸ್ನ ಲೆಕ್ಕಾಚಾರ. ಆ ಮೂವರಲ್ಲಿ ಗೆಲ್ಲುವುದಾದ್ರೆ ಜಯಪ್ರಕಾಶ್ ಹೆಗಡೆ ಗೆಲುವಿನ ದಳ ಸೇರ್ಬೋದು. ಯಾಕಂದ್ರೆ ಹಿಂದೆ ಗೆದ್ದಿರೋ ಬೈ ಎಲೆಕ್ಷನ್ ಅಲ್ಲಿ ಸುನಿಲ್ ಕುಮಾರ್ ಅಪೋಸಿಟ್. ಹೌದು. ಸೊ ಹಾಗಾಗಿ ಗೆದ್ರೆ ಹೆಂಗೆ, ಆ ಕಾರಣಕ್ಕೆ ಜಯಪ್ರಕಾಶ್ ಹೆಗಡೆಗೆ ಮುನ್ನೆಲೆ ಇದೆ. ಇಲ್ಲಿ ಗೆಲ್ಲಿ ಸೋಲಿ ಗೆದ್ದರೆ ಕ್ರೆಡಿಟ್ ಗೋಸ್ಟು ಯಾರು ಜವಾಬ್ದಾರಿ ತಗೋತಾರ ಅವರು, ಸೋತ್ರೆ ಯಾರಿಗೂ ಇವರೇ ತಲೆದಂಡ ಅಂತೇನಿಲ್ಲ. ಮುಂದೆ ಎಸ್ ಮುಂದಿನ ಕ್ಷೇತ್ರ ಹಾಸನ. ಪ್ರಜ್ವಲ್ ರೇವಣ್ಣ ಅವರು ಸಂಸದರು, JDSನಿಂದ. ಕಾಂಗ್ರೆಸ್ನಿಂದ ಈ ಬಾರಿ ಶ್ರೇಯಸ್ ಪಟೇಲ್, ಶಿವಲಿಂಗೇಗೌಡರು, ಬಾಗೂರು ಮಂಜೇಗೌಡ, ಗಣಸಿ ಶಿವರಾಮ್. ಅದಕ್ಕಿಲ್ಲೇನು ಅಂದ್ರೆ ಶಿವಲಿಂಗೇಗೌಡರು ಶ್ರೇಯಸ್ ಪಟೇಲ್ ಪರವಾಗಿ, ಅದಕ್ಕೆ ಗಣಸಿ ಶಿವರಾಮ್ ಹೇಳ್ತಾರೆ ಮೊನ್ನೆ ಬಂದಿದ್ದು ಅಂತ. ನೀವೇ ನಿಲ್ಲಿ ಹಂಗಾರೆ. ಹೌದು, ಗಣಸಿ ಶಿವರಾಮ್ ಅವರು ನೀವೇ ನಿಲ್ಲಿ, ನೀವೇ ಸೂಪರ್ ಸ್ಟಾರು ಅಂತ ನಿಲ್ಸವ್ರು. ಅದಕ್ಕೆ ಗಂಡಸಿ ಶಿವರಾಮ್ ಬಣ ಹಾಗೆ ಶಿವಲಿಂಗೇಗೌಡರ ನಡುವೆ ಜಿದ್ದಾಜಿದ್ದಿನ ಕಾಳಗ ನಡೀತಾ ಇತ್ತು. ಇನ್ನೊಂದು ಕಡೆ ಶ್ರೇಯಸ್ ಪಟೇಲ್, ನಾನು ತಾವು ಕಾಸಿಲ್ಲ, ನೋಡೋಣ, ಕೊಟ್ಟರೆ ನೋಡೋಣ, ಮಾಡಿದ್ರೆ ಮಾಡೋಣ ಅಂತಿದ್ದಾರೆ. ಕಾಂಗ್ರೆಸ್ಗೆ ಒಳ್ಳೆಯ ವಾತಾವರಣ ಇದೆ. ಬಿಕಾಸ್ ಪ್ರಜ್ವಲ್ ಬಗ್ಗೆ ಇರ್ತಕ್ಕಂಥ ಆರೋಪಗಳು, ಅಲ್ಲಿ ಬಿಜೆಪಿಯ ಪ್ರಜ್ವಲ್ ವಿರುದ್ಧವಾದಂಥ ಬಿಜೆಪಿಯ ನಡೆ, ಇವೆಲ್ಲವೂ ಇರೋ ಕಾರಣ ಕಾಂಗ್ರೆಸ್ ಅನುಕೂಲಕರ ವಾತಾವರಣ ಇದೆ. ಆದ್ರೆ ಕಾಂಗ್ರೆಸ್ ಅಲ್ಲಿ ವಾತಾವರಣ ಒಟ್ಟು ಅನುಕೂಲ ಇಲ್ಲ. ಇಲ್ಲಿ ಯಾರು ತಲೆ ಕಿತ್ಕೊಳಕ್ ಏನೈತೆ ಅಲ್ಲಿ ಹಾಸನ ಕಾಂಗ್ರೆಸ್ ಅವ್ರ ಹತ್ರ ಯಾವ ಮಿನಿಸ್ಟರ್ಗಿರಿ ಇಲ್ಲ ಅವ್ರ ಹತ್ರ. ಕರೆಕ್ಟ್, ಏನೋ ಕೊಟ್ಟಿಲ್ಲ ಪಾಪ ಹಾಸನ ಕಾಂಗ್ರೆಸ್ ಅವ್ರಿಗೆ. ಗೆದ್ದಿರೋದು ಒಂದೇ MLA ಅಲ್ಲ, ಒಂದೇ ತಾನೆ. ಹೌದು, ಇವರೇ ಶಿವಲಿಂಗೇಗೌಡ್ರು, ಇನ್ನು ಸಕಲೇಶ್ಪುರ ಬಿಜೆಪಿ, ಬೇಲೂರು ಬಿಜೆಪಿ, 4 JDS, 1 ಕರೆಕ್ಟ್. ಆನಂದ್ ಕಡೂರ್ ಏನ್ ಪಾಪ ಅವ್ರ ತರ ನಿಸ್ಕೊತಾರೆ ಇವರು. ಹಾಗಾಗಿ ಇಲ್ಲಿ ನಷ್ಟ ಇಲ್ಲ. ಈಗ ಯಾರು ಬಂದು ಸಿದ್ದರಾಮಯ್ಯನೋ DKನೋ ಒಬ್ರು ಪರವಾಗಿ ಲಾಬಿ ಮಾಡಿದ್ರೆ ಆ ಗೆಲುವು ಸೋಲಿನ ಹೊಣೆ ಅವ್ರಿಗೇನೆ. ಸೊ ಹಾಗಾಗಿ ಇಲ್ಲೂ ಏನು ಪಡ್ಕೊಳ್ಳೋದು ಏನಿಲ್ಲ. ಬಟ್ ಏನಾರ DK ರಿಸ್ಕ್ ತಗೊಂಡು ಶ್ರೇಯಸ್ ಟಿಕೆಟ್ ಕೊಟ್ಟು ಗೆಲ್ಸ್ಕೊ ಬಂದ್ರೆ DKಗೆ ಇನ್ನೊಂದಷ್ಟು ಬಲ ಬರುತ್ತೆ. ಹೌದು, ನೋಡೋಣ. ಚಾರ್ಮ್ ಇದೆ, ಕಾಂಗ್ರೆಸ್ ಅವರೆಲ್ಲ ಒಟ್ಟಾಗಿ ಹೋಗ್ಬೇಕು. ಎಸ್ಸಿನ ಮುಂದಿನ ಕ್ಷೇತ್ರ ದಕ್ಷಿಣ ಕನ್ನಡ. ನಳಿನ್ ಕುಮಾರ್ ಕಟೀಲ್ ಅವರು ಸಂಸದರು. ಇಲ್ಲಿ ಕಾಂಗ್ರೆಸ್ನಿಂದ ರಮಾನಾಥ್ ರೈ, ಪದ್ಮರಾಜ್, ಹರೀಶ್ ಕುಮಾರ್, ಇಫ್ತಿಕಾರ್, UT. ಇಲ್ಲೂ ಅಷ್ಟೇ UT ಕಾದರಿಗೆ ಸ್ಪೀಕರ್ ಆಗ್ಬಿಟ್ಟವ್ರೆ. ಇಳಿಯ ಸ್ಪೀಕರ್ ಇದೆ, ಕೆಳಕ್ಕೆ ಆಗಲ್ಲ. ನಿನ್ ತಮ್ಮ ಈಗ ಅಲ್ಲಿ ರಮಾನಾಥ್ ರೈ ಮೊದಲ ಹೆಜ್ಜೆ, ನನ್ನ ಕಡೆ ಚುನಾವಣೆ ಕೊಟ್ಬಿಡಿ ಅಂತ ಕೊಡ್ಬೇಕು. ಪದ್ಮರಾಜ್ ನನ್ಗೆ ಅವಕಾಶ ಆಗತ್ತೆ, ಸುರ್ಜೇವಾಲಾ ಅವ್ರು ಹೇಳಿದ್ದಾರೆ ಅಂತ. ಹರೀಶ್ ಕುಮಾರ್ ಇರ್ಲಿ, ನಂದೊಂದು ಆಟ ನೆಕ್ಸ್ಟ್ ಟೈಮ್ ಇರ್ಲಿ ಕೇಳ್ಕೊಳ್ಳೋಣ ಅಂತ ಒಂದು ಅವ್ರದ್ದು. ಸೊ ಇಲ್ಲಿ ಸೋಲು ಗೆಲುವು ಅಂತ ಯಾರ್ದು ಹೊಣೆ ತಲೆದಂಡ ಅಂತ ಏನು ಆಗಲ್ಲ, ಅವ್ರಿಗೆ ಅವರೇ ಜವಾಬ್ದಾರಿ. ಯಾಕಂದ್ರೆ ಇಲ್ಲಿ ಯಾರೋ ಮಂತ್ರಿಗಳಿಲ್ವಲ್ಲ, ಇದಾರ ಇಲ್ಲ ಇಲ್ಲಿ ಮಂತ್ರಿಗಳು. ಯಾಕಂದ್ರೆ MLA ಇರೋ ಅಶೋಕ್ ರೈ ಫಸ್ಟ್ ಟೈಮ್ ಬಿಜೆಪಿ ಬಂದು ಗೆದ್ದಿರೋದು ಕಾಂಗ್ರೆಸ್ ಅಲ್ಲಿ. ಇನ್ನೊಬ್ರು ಇವರೇ ಕಾದರು, ಇಲ್ಲಿ ಮಂತ್ರಿಗಳು ಇಲ್ಲ, ಮುಗಿತ್ತಲ್ಗೆ. ಮುಂದಿನ ಕ್ಷೇತ್ರ ಚಿತ್ರದುರ್ಗ. ಸಂಸದರು ನಾರಾಯಣ ಸ್ವಾಮಿ ಅವ್ರು ನಿಂತ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟವ್ರೆ ಬಿಜೆಪಿ ಅವರು. ಇನ್ನು ಕಾಂಗ್ರೆಸ್ನಿಂದ M ಚಂದ್ರಪ್ಪ, ವಿನಯ್ ತಿಮ್ಮಾಪುರ, JJ ಹಟ್ಟಿ ತಿಪ್ಪೇಸ್ವಾಮಿ. ಇಲ್ಲಿ ಮಾಜಿ ಸಂಸದ ಚಂದ್ರಪ್ಪ ಅವರು ಚಿತ್ರದುರ್ಗದವರಲ್ಲ, ಹೊರಗಡೆ ಅವರು, ಮೂಡಿಗೆರೆ ಅವರು. ಹಾಗಾಗಿ ಹೊರಗಡೆ ಅವ್ರು ಕೊಡಿ, ನಮ್ಮೂರಲ್ಲಿ ಯಾರು ಇಲ್ವೇ ಇಲ್ಲಿ, ಅಲ್ಲಿಂದ ಯಾಕೆ ಕೊಟ್ಟಿರಿ ಅಂತ. ಈ ಗ್ಯಾಪಲ್ಲಿ ಸಚಿವ RB ತಿಮ್ಮಾಪುರ ಮಗ ಇಲ್ಲಿ ಕೇಳ್ತಾವ್ರೆ. JJ ಹಟ್ಟಿ ತಿಪ್ಪೇಸ್ವಾಮಿಗೆ ಒಳ್ಳೆ ಹೆಸರಿದೆ, ಪ್ರಾಮಾಣಿಕ,
ರೆಬಲ್ ಸ್ಟಾರ್ ಅಂತ ಒಂದು ಖ್ಯಾತಿ ಇದೆ. ಸೊ ಕೊಡ್ಬೇಕು ಅವ್ರಿಗೆ ಅಂತ. ಹಾಗೆ ನೋಡಿದ್ರೆ ಚಂದ್ರಪ್ಪ, ವಿನಯ್ ತಿಮ್ಮಾಪುರ, JJT ತಿಪ್ಪೇಸ್ವಾಮಿನಲ್ಲಿ ಸ್ಥಳೀಯ JJT ತಿಪ್ಪೇಸ್ವಾಮಿ ಒಬ್ಬರೇ. ಹೌದು, ಸ್ಥಳೀಯರು ಅಂತ ನೋಡಿದ್ರೆ ಸ್ಥಳೀಯರು ಅಂತ ಅಲ್ವಾ? ಹೌದು. ಯಾಕೆ ಹೊರಗಡೆ ಮೆಟೀರಿಯಲ್ ಐತಂತೀರಿ, ನಮ್ಮಲ್ಲಿ ಇಲ್ವೇ ಅಂತ ಅವ್ರದ್ದಿದೆ. ಸೊ ಸ್ಥಳೀಯ ಮತ್ತೆ ಆ ಲೋಕಲ್ ಪಾರ್ಟಿ ಇವೆಲ್ಲ ಏನೇನು ನೋಡಿದಾಗ JJT ತಿಪ್ಪೇಸ್ವಾಮಿಗೆ ಒಲಿಬೇಕು. RB ತಿಮ್ಮಾಪುರ ಗೆಲುವು ನನ್ನ ಹೊಣೆ, ಅವ್ರಿಗೊಂದು ಕ್ಷೇತ್ರ ಕೊಡ್ಬೇಕಲ್ಲ ಈಗ. ಹೌದು. ಹಂಗಾದಾಗ ಇಲ್ಲಿ ಆಗ್ಬಹುದು. ಚಂದ್ರಪ್ಪ ಅವ್ರದ್ದು ಹೊಣೆ ಯಾರು ಹೊರ ಕಡೆ ಇರ್ತಾರಾಗ, ಹೊಣೆ ಹೊರದ್ ಯಾರು ಒಂದು ತಿಮ್ಮಾಪುರ. ಮತ್ತೆ ಅಲ್ಲಿ MLA ಗಳೇನು ಹೇಳ್ತಾರೆ ನೋಡ್ಬೇಕು. ಅಲ್ಲಿ ಯಾರು ಮಂತ್ರಿಗಳಿಲ್ವಲ್ಲ ಈಗ. ದುರ್ಗದಿಂದ ಸುಧಾಕರ್ ಅವರೇ, ಹಿರಿಯೂರು, ಹೌದು, ಆತ ಏನ್ ಮಾಡ್ತಾರೆ, ಯಾರ ಪರವಾಗಿ ಲಾಬಿ ಮಾಡ್ತಾರೆ ಇರೋದೆಲ್ಲ ನೋಡ್ಬೇಕೀಗ ಅಲ್ಲಿ ಏನಾಗುತ್ತೆ ಅಂತ. ಎಸ್ಸಿನ ಮುಂದಿನ ಕ್ಷೇತ್ರ ತುಮಕೂರು. GS ಬಸವರಾಜ್ ಅವರು ಬಿಜೆಪಿಯಿಂದ ಸಂಸದರು. ಕಾಂಗ್ರೆಸ್ಸಿಂದ ಆಕಾಂಕ್ಷಿಗಳು ಮುದ್ದಹನುಮೇಗೌಡರ ಹೆಸರಿದೆ, ನಿಕೇತ್ ರಾಜ್ ಮೌರ್ಯ, ಮುರಳೀಧರ್ ಹಾಲಪ್ಪ. ಮುದ್ದಹನುಮೇಗೌಡರು ಕಾಂಗ್ರೆಸ್ಸಿಂದ MP ಆಗಿರೋ 14ರಲ್ಲಿ ಬಿಜೆಪಿಯಲ್ಲಿ ಎಲ್ಲೂ ಕೂಡ. ಆಮೇಲೆ ಬಿಜೆಪಿಗೆ ಹೋಗಿ MLA ಟಿಕೆಟ್, MP ಟಿಕೆಟ್ ಕಳೆದ ಬಾರಿ ಮಿಸ್ ಆಯಿತು ಅಂತ MLA ಎಲೆಕ್ಷನ್ ಟೈಮಲ್ಲಿ ಈಗ ವಾಪಸ್ ಕಾಂಗ್ರೆಸ್ ಸೇರ್ತಾ ಇದ್ದಾರೆ. ಟಿಕೆಟ್ನ ಪ್ರಬಲ ಆಕಾಂಕ್ಷಿ. ಆದರೆ ಕಾಂಗ್ರೆಸ್ ಪರವಾಗಿ ಕಾಲಿಗೆ ಚಕ್ರ ಕಟ್ಕೊಂಡು ರಾಜ್ಯಾದ್ಯಂತ ಅದ್ಭುತವಾಗಿ ಭಾಷಣ ಮಾಡ್ಕೊಂಡು ಓಡಾಡ್ತಕ್ಕಂಥ ಯಂಗ್ಸ್ಟರ್ ನಿಕೇತ್ ರಾಜ್ ಕೂಡ ನಂಗೆ ಅವಕಾಶ ಕೊಡಿ ಅಂತ. ಯಾಕಂದ್ರೆ OBC ಜಾಸ್ತಿ ಇರ್ತಕ್ಕಂಥ ಜಿಲ್ಲೆಗೆ ಚಿಕ್ಕಬಳ್ಳಾಪುರ, ತುಮಕೂರು. ಹೌದು. ಸೊ ಹಾಗಾಗಿ ಅವಕಾಶ ಆಗಲಿ. ಹಿಂದೆ ಭಾಸ್ಕರಪ್ಪ ಗೆದ್ದಿದ್ರು ಆ ಕಮ್ಯುನಿಟಿಯಲ್ಲಿ. ಸೊ ಹಾಗಾಗಿ ನಿಕೇತ್ ರಾಜ್ ಆ ಕ್ಲೈಮ್ ಮಾಡ್ತಿದ್ದಾರೆ. MP ಟಿಕೆಟ್ ಕೊಡ್ತೀನಿ ಅನ್ನೋ ಭರವಸೆನ DK ಶಿವಕುಮಾರ್ ಈ ಹಿಂದೆಯಿಂದನೂ ಕೂಡ ಕೊಡ್ತಾ ಬಂದಿದ್ದಾರೆ. ಹೌದು. ಅವ್ರು ಕುಂದಗೋಳಕ್ಕೆ ಟಿಕೆಟ್ ಕೇಳಿದಾಗ್ಲೂ ಅಷ್ಟೇ, ಬೇಡ ನೀನು MP ಆಗಿ ನಿಮ್ಮೂರಲ್ಲೇ ಹೋಗಿ ರಾಜಕೀಯ ಮಾಡು ತುಮಕೂರಲ್ಲಿ, ಬೇಡ ಅಂತ ಹೇಳುವಂಥದ್ದಿದೆ. ಬಟ್ ಮುದ್ದಹನುಮೇಗೌಡರು ಸೀನಿಯರ್ ಪೊಲಿಟಿಷಿಯನ್. ಸೊ ಮುದ್ದಹನುಮೇಗೌಡರಿಗೆ DK ಶಿವಕುಮಾರ್ ಬಣದ ವಿರೋಧ ಇದೆ. ಮುದ್ದಹನುಮೇಗೌಡರಿಗೆ ರಾಜಣ್ಣ ಬೆಂಬಲ ಇದೆ. ಬಟ್ ಅಲ್ಲಿ ಕುರುಬ ಸಮುದಾಯದ ಓಟು ತುಮಕೂರಲ್ಲಿ ನಿರ್ಣಾಯಕ. ಚಿಕ್ಕನಾಯಕನಹಳ್ಳಿ ಕುರುಬ ಸಮುದಾಯ ನಿರ್ಣಾಯಕ. ಕೊರಟಗೆರೆಯಲ್ಲಿ ಪರಮೇಶ್ವರ್ ಸೋಲು ಗೆಲುವು ನಿರ್ಣಯ ಮಾಡೋದು ಕುರುಬ ಕಮ್ಯುನಿಟಿ. ಹೌದು. ನಿಮಗೆ ತುಮಕೂರು ನಗರ, ಗ್ರಾಮಾಂತರ, ತಿಪ್ಟೂರು ಮತ್ತೆ OBC ಬಂದಾಗ ಗೊಲ್ಲ ನಿರ್ಣಾಯಕ ಇದೆ. OBC ಕಮ್ಯುನಿಟಿ ದೊಡ್ಡ ಮಟ್ಟಕ್ಕೆ ತುಮಕೂರಲ್ಲಿದೆ. ಆ ದೃಷ್ಟಿಯಲ್ಲಿ ನಿಕೇತ್ ಬಲವಾಗಿ ಆಸ್ಪಿರೆಂಟ್ ಆಗಿ ಕೂತವ್ರೆ. ಸೊ ಹಾಗಾಗಿ BJP ಟಿಕೆಟ್ ಏನಾಗುತ್ತೆ ಅವೆಲ್ಲವೂ ಕೂಡ ಇಲ್ಲಿ ಕೌಂಟಿಗೆ ಬರುತ್ತೆ. ಬಟ್ ಕಾಂಗ್ರೆಸ್ ಅಲ್ಲಿ ಮುದ್ದಹನುಮೇಗೌಡ ವರ್ಸಸ್ ನಿಕೇತ್ ರಾಜ್ ಮೌರ್ಯ ನಡುವೆ ಟಿಕೆಟ್ಗಾಗಿ ಪ್ರಬಲ ಪೈಪೋಟಿ ನಡೀತಿದೆ. ಯಾರ್ಯಾರು ಮುದ್ದಹನುಮೇಗೌಡ ವಿರೋಧ ಮಾಡ್ತಾರೋ ಅವರೆಲ್ಲ ನಿಕೇತ್ ರಾಜ್ ಪರವಾಗಿ ಇದು ಮಾಡ್ತಾರೆ. ನಿಕೇತ್ ವೀಕ್ ಅಂತಲ್ಲ, ನೆಕ್ಸ್ಟ್ ಪ್ರಬಲವಾಗಿ ಬೆಳೆದ್ಬಿಟ್ರೇನೋ ಭಯ ಕೆಲವರಿಗೆ, ಅವಾಯ್ಡ್. ಮುದ್ದಹನುಮೇಗೌಡ ಕೂಡ ತುಂಬಾ ಪ್ರಭಾವಿ ಸಜ್ಜನ ರಾಜಕಾರಣಿ. ಸೊ ಇದು ಕಾಂಗ್ರೆಸ್ ಒಂದ್ ರೀತಿ ಪಿಕ್ ಮಾಡಕ್ ಸಂದಿಗ್ಧತೆ ನೋಡ್ಬೇಕು. ಎಸ್ಸಿನ ಮುಂದಿನ ಕ್ಷೇತ್ರ ಮಂಡ್ಯ. ಕಾಂಗ್ರೆಸ್ನಿಂದ ಸ್ಟಾರ್ ಚಂದ್ರು, ಸುನಿಲ್ ಲಕ್ಷ್ಮೀಕಾಂತ್, ಕಿಲಾರ್ ರಾಧಾಕೃಷ್ಣ ಅವಕಾಶ ಕೊಟ್ಟು ಬದಲಾವಣೆ ಆದ. ಇಲ್ಲೇನು ಅಂತಂದ್ರೆ ಸುಮಲತಾ ಅವ್ರು ಹೇಳಿದಾರೆ ಸ್ಪಷ್ಟವಾಗಿ, ನಾನು ಮಂಡ್ಯದಿಂದನೇ ನಿಲ್ಲದು. ಹೌದು. ಹೊರಗಡೆ ಹೋಗಿ ನಿಲ್ಲಕ್ ನಾನು ರಾಜಕೀಯ ಮಾಡೋ ಅವಶ್ಯಕತೆ ಇಲ್ಲ, ನನಗೆ ಮುಖ್ಯ ಮಂಡ್ಯ. ಹೌದು. ನನ್ಗೆ ರಾಜಕಾರಣ ಮುಖ್ಯ ಅಲ್ಲ, ರಾಜಕಾರಣ ಮಾಡಿದ್ರೆ ಮಂಡ್ಯದಲ್ಲಿ ಮಾತ್ರ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರು ಕಾಂಗ್ರೆಸ್ ಅವರು ಹೌದು, ನನ್ನ ಕೇಳ್ತಿರೋ ಸತ್ಯ, ಪಕ್ಷ ಸೇರ್ಪಡೆ ಆಗಿ ಅಂತ ಮಾತುಕತೆ ಮಾಡ್ತಿರೋದು ಕೆಲವರು ಸತ್ಯ. ಆದ್ರೆ ನನಗೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ಬೇಕು ಅಂತ ಹೇಳ್ತಾರೆ. ಕಾಂಗ್ರೆಸ್ ನಿಂತ್ಕೊಂಡ್ರೆ ನರೇಂದ್ರ ಮೋದಿ ಪ್ರಧಾನಿ ಆದರು ಆಗಲ್ಲ. ಇಲ್ಲಿ ಸ್ವಲ್ಪ JDS BJP ನಡುವೆ ಅಗ್ಗಜಗ್ಗಾಟ ಇದೆ. ಕಾಂಗ್ರೆಸ್ ಅಲ್ಲಿ ಸ್ಟಾರ್ ಚಂದ್ರು, ಗುತ್ತಿಗೆದಾರರು, ಉದ್ಯಮಿಗಳು, ಗೌರಿಬಿದನೂರ MLA ಪುಟ್ಟಸ್ವಾಮಿಗೌಡರು ಬ್ರದರು, ಶರತ್ ಬಚ್ಚೇಗೌಡರು ಚಿಕ್ಕ ಮಾವ ಅಂದ್ರೆ ಅವ್ರ ವೈಫ್ ಪ್ರತಿಭಾ ಅವರ ಚಿಕ್ಕಪ್ಪ, ಸ್ಟಾರ್ ಚಂದ್ರು ಇವ್ರ ಪರವಾಗಿ ಪ್ರಬಲವಾಗಿ ಲಾಬಿ ಆಗ್ತಾ ಇದೆ. ಎಲ್ಲಾ ರೀತಿಯಲ್ಲೂ ಪ್ರಬಲರು, ಆರ್ಥಿಕವಾಗಿ ಪ್ರಬಲರು. ನಡೀಲಿ ಚುನಾವಣೆ ಹೆಂಗೆ ಅಂತ ತೀರ್ಮಾನ. ಯಾಕಂದ್ರೆ ಮೊದಲು ಒಂಥರ ಇತ್ತು, ಜನಸಂಪರ್ಕನ ಏನೋ ಅಂತಿಲ್ಲ, ಹಣ ಬಲ ಇದ್ರೆ ಚುನಾವಣೆ ಮಾಡ್ಬೋದು ಅನ್ನೋ ಭರವಸೆ ಕಾಂಗ್ರೆಸ್ಸಿಗರಿಗೆ, ಸ್ವಾಮಿ ಅವ್ರಿಗೆಲ್ಲರಿಗೂ. ಸೊ ಹಾಗಾಗಿ ಸ್ಟಾರ್ ಚಂದ್ರ ಪರವಾಗಿ ಸಾಕಷ್ಟು ಸರ್ಕಸ್ಗಳು ನಡೀತಾ ಇದೆ ಮಂಡ್ಯದಲ್ಲಿ. ಇನ್ನು ಮಂಡ್ಯ MLA ಗಣಿಗ ರವಿಕುಮಾರ್, ಪ್ರಜಾ TV ಓನರ್, ನಮ್ಮ ಆತ್ಮೀಯರು, ಅವ್ರು ಹೇಳ್ತಾವ್ರು ಇಲ್ಲ ಕಿಲಾರ ರಾಧಾಕೃಷ್ಣ ಅವ್ರಿಗೂ ಮಾಡಿ. ಯಾಕಂದ್ರೆ ಅವ್ರಿಗೆ MLA ಟಿಕೆಟ್ ಮಿಸ್ ಆಗಿದೆ. ಯಾಕಂದ್ರೆ ಅದು ಅವ್ರ ಕ್ಷೇತ್ರ ವ್ಯಾಪ್ತಿಗೆ ಬರುತ್ತೆ. ಕಿಲಾರ ಅನ್ನೋ ಗ್ರಾಮ. ನಾನು ಹೈಸ್ಕೂಲ್ ಓದಿದ್ದು ಅದೇ ಕಿಲಾರದಲ್ಲಿ, MEM ಪ್ರೌಢಶಾಲೆ. ಈ ಮಾತು ಕಲ್ತಿದ್ದು ಅಲ್ಲೇ ಕಿಲಾರದಲ್ಲೇ. ನಮ್ಮ ಪುಟ್ಟಸ್ವಾಮಿ ಮಾಸ್ಟ್ರು ಕನ್ನಡ ಮಾಸ್ಟ್ರಲ್ಲಿ ಈ ಮಾತು ಇವತ್ತೇನೋ ಶಿವು ಈ ರೇಂಜ್ ಮಾತಾಡ್ತಿದ್ದಾನೆ ಅಂದ್ರೆ ಕಾರಣ ಆ ಕಿಲಾರ. ಆ ಕಿಲಾರ ರಾಧಾಕೃಷ್ಣ ಅಂತ ಬಂತಲ್ಲ ಅದಕ್ಕೆ ಹೇಳ್ತಾವ ನಾನು. ಕಿಲಾರ ರಾಧಾಕೃಷ್ಣ ಪರವಾಗಿ ಸ್ವಲ್ಪ DK ಶಿವಕುಮಾರ್ ಅವ್ರೇ ಹಂಗೆ ಹೇಳ್ತಾರೆ. ಅಂಡ್ ರವಿಕುಮಾರ್ ಒಬ್ಬರೇ ಪ್ರಬಲವಾಗಿ ಓಪನ್ ಆಗಿ ಮಾತಾಡಿರೋದು. ಚಲುವರಾಯಸ್ವಾಮಿ ನರೇಂದ್ರ ಸ್ವಾಮಿಗೆ ಆಗಲ್ಲ, ಹಾಗಾಗಿ ಚಲುವರಾಯಸ್ವಾಮಿ ಕ್ಯಾಂಡಿಡೇಟ್ ವಿರುದ್ಧವಾಗಿ ನರೇಂದ್ರ ಸ್ವಾಮಿ ಸಪೋರ್ಟ್ ಮಾಡ್ತಾರೆ ಟಿಕೆಟ್ ಪಡೆಯುವ ವಿಚಾರದಲ್ಲಿ. ಚುನಾವಣೆ ಬಂದಾಗ ಏನೋ ಎತ್ತೋ ಗೊತ್ತಿಲ್ಲ. ಬಟ್ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸ್ಟಾರ್ ಚಂದ್ರು ವರ್ಸಸ್ ಕಿಲಾರ ರಾಧಾಕೃಷ್ಣ ಸದ್ಯಕ್ಕೆ.
ಸುನಿಲ್ ಲಕ್ಷ್ಮೀಕಾಂತ್ನ ಮುನ್ನೆಲೆಗೆ ತಂದ್ರೆ ಚಿಲ್ಲರೆ ಸುಮ್ಮನೆ ದುಡ್ಡು ಹಾಕ್ಬೇಕಲ್ಲ. ಹೌದು. ಸೊ ಹಾಗಾಗಿ ಸದ್ಯಕ್ಕೆ ಸ್ಟಾರ್ ಚಂದ್ರು ವರ್ಸಸ್ ಕಿಲಾರ ರಾಧಾಕೃಷ್ಣ ಮಂಡ್ಯ ಕಾಂಗ್ರೆಸ್ ಟಿಕೆಟ್ ವಿಚಾರದಲ್ಲಿ ಸುಮಲತಾ ಅವರ ನಡೆ ಕಾದ್ ನೋಡ್ ಯಾವ ಕಡೆ ಏನು ಎತ್ತಂತ ಕಾದ್ ನೋಡಬೇಕಾಗತ್ತೆ. ನೆಕ್ಸ್ಟ್ ಎಸ್, ಮುಂದಿನ ಕ್ಷೇತ್ರ ಮೈಸೂರು. ಪ್ರತಾಪ್ ಸಿಂಹ ಸಂಸದರು, ಕಾಂಗ್ರೆಸ್ ಇಂದ ಡಾಕ್ಟರ್ ಯತೀಂದ್ರ, ಡಾಕ್ಟರ್ ಸುಶ್ರುತ್ ಗೌಡ, ಹಾಗೆ ವಿಜಯ್ ಕುಮಾರ್. ಡಾಕ್ಟರ್ ಯತೀಂದ್ರ, ಎಲ್ಲಾ ಸಚಿವರು ಆ ಸೋಲು ಗೆಲುವಿಗೆ ಹೊಣೆ ಆಗೋದಾದ್ರೆ ಸಿದ್ದರಾಮಯ್ಯ ಹೊಣೆ ಆಗ್ಬಾರ್ದೆ? ಆಗ್ಬೇಕು. ಅವ್ರ ಮಗಂಗೆ MLA ಟಿಕೆಟ್ ಇಲ್ಲ ಅಲ್ಲ. ಸೊ ಹಾಗಾಗಿ ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಡಾಕ್ಟರ್ ಯತೀಂದ್ರ ನಿಲ್ಲೇಬೇಕು ಅನ್ನೋದು ರಾಜ್ಯಾದ್ಯಂತ ಒತ್ತಡ. ಹೌದು, ಸಿದ್ದರಾಮಯ್ಯನವ್ರಿಗೆ ನಿಲ್ಸಿ ಯತೀಂದ್ರ ಅವ್ರನ್ನ ಅಂತ. ಬಟ್ ರಾಜಕೀಯ ಲೆಕ್ಕಾಚಾರದ ಪ್ರಕಾರ ಯತೀಂದ್ರ ನಿಂತ್ರೆ ಕುರುಬಾ ವರ್ಸಸ್ ಒಕ್ಕಲಿಗ ಆದ್ರೆ ಒಕ್ಕಲಿಗರಿಗೆ ಅನುಕೂಲ ಆಗುತ್ತೆ, ಯತೀಂದ್ರ ನಿಲ್ಸಬೇಡಿ ಅನ್ನೋದು ಕೆಲವರ ಸಲಹೆ. ಆದ್ರೆ ಅದಂಗೆ ಊರ್ಗೊಂದ್ ನ್ಯಾಯ ನಿಮ್ಗೊಂದ್ ನ್ಯಾಯನಾ? ನೀವು MP ಗೆಲ್ಸಿಲ್ಲ ಅಂತ ಒಬ್ಬ ಸಚಿವನ ತಲೆದಂಡ ಮಾಡ್ತೀವಿ ಅಂತ ಬೆದರಿಕೆ ಹಾಕೋದಾದ್ರೆ, ಟಾಸ್ಕ್ ಕೊಡೋದಾದ್ರೆ ಸಿದ್ದರಾಮಯ್ಯ ಮಗನ್ ನಿಲ್ಸಿ ಗೆಲ್ಸ್ಕೋಬೇಕಪ್ಪ, ಸಿಎಂ ಸ್ಥಾನ ಬಿಡಬೇಕು. ನೀವ್ ಹೆಂಗ್ ಹೇಳ್ತೀರಿ? ಬಟ್ ಯತೀಂದ್ರ ಈಗ ಹೇಳೋರ್ಲ ಹೆಚ್ಚು ಸ್ಥಾನ ಗೆದ್ದರೆ ಅವರಪ್ಪ ಮುಂದುವರಿತಾರೆ 5 ವರ್ಷ ಅಂತ. 5 ವರ್ಷ ಅವರಪ್ಪ 5 ವರ್ಷ ಮುಂದುವರಿಯಕಾರ ಯತೀಂದ್ರ ನಿಂತ್ಕೋಬೇಕಲ್ಲಿ, ನಿಂತ್ಕೋಬೇಕು, ಗೆಲ್ಬೇಕು. ಗೆದ್ದ ಮೇಲೆ ಹೇಳೋರು ಅಂತ ಅರ್ಥ. 5 ವರ್ಷ ಸಿದ್ದರಾಮಯ್ಯ ಮುಂದುವರಿತಾರೆ, ಹೆಚ್ಚು ಸ್ಥಾನ ಗೆದ್ರೆ ಅಂತ ಯತೀಂದ್ರ ಹೇಳೋರೆ. ಹೆಚ್ಚು ಸ್ಥಾನ ಗೆಲ್ಲಕ್ಕಾರ ಯತೀಂದ್ರ ನಿಂತ್ಕೋಬೇಕು ಮೈಸೂರಲ್ಲಿ. ಇನ್ನೊಂದು ಡಾಕ್ಟರ್ ಸುಶ್ರುತ್ ಗೌಡ ಅಂದ್ರೆ ಜಿಲ್ಲಾಧ್ಯಕ್ಷ ವಿಜಯ್ ಕುಮಾರ್, ಒಳ್ಳೆ ಸೌಮ್ಯ ಸ್ವಭಾವಿ, ಒಳ್ಳೆ ವ್ಯಕ್ತಿ, ಒಕ್ಕಲಿಗ ಕಮ್ಯುನಿಟಿಗೆ ಸೇರಿದವರು. ವಿಜಯ್ ಕುಮಾರ್ ಪರವಾಗಿ ಒಲವಿದೆ. ಆದ್ರೆ ಸಿದ್ದರಾಮಯ್ಯ CM ಆಗಿ ಮುಂದುವರಿಬೇಕಲ್ಲ 5 ವರ್ಷ, ಆ ಕಾರಣಕ್ಕಾರ ಯತೀಂದ್ರ ಅಲ್ಲಿ MP ಆಗ್ಬೇಕು. ಸೊ ಹಾಗಾಗಿ ರಾಜ್ಯಾದ್ಯಂತ ಒತ್ತಡ ಇರುವ ಕಾರಣ, ಭಾರಿ ಬೇಡಿಕೆ ಇರುವ ಕಾರಣ ಯತೀಂದ್ರನೇ ಆಗಬಹುದು. ಸಚಿವರು ಹೇಳ್ತಾರೆ ಸಿದ್ದರಾಮಯ್ಯನವರೇ ಭಯನ ಒಬ್ಬ ಸಚಿವರಾಗಿ ನೀವು ನಿಲ್ಸೋರ್ ಗೆಲ್ಸ್ಕೊ ಬನ್ನಿ ಅಂತ ಹೇಳ್ತೀರಿ, ನಿಮ್ಮ ಮಗುನ್ ಯಾಕೆ ನಿಲ್ಸೋದಿಲ್ಲ? ಹೌದು, ನೀವು ಕೂಡ ಫಸ್ಟ್ ಲೀಡರ್ ನೀವೇ ಅಲ್ವೇ? ನಾನು ನನ್ನ ಮಗ ಗೆಲ್ಸ್ಕೊ ಬರ್ತೀನಿ ಯತೀಂದ್ರನ್ನ, ಇಲ್ಲ ಅಂದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರೆ ಉಳಿದವ್ರು ಫಾಲೋ ಮಾಡ್ತಾರೆ. ಹೌದು ನಾಯಕರು ನೀವು ಹೇಳಿಸ್ ಕರೆಕ್ಟ್ ಅಂತ. ಸೊ ಇವೆಲ್ಲ ಬರ್ಬೋದು ಚರ್ಚೆಗೆ ಟಿಕೆಟ್ ಅಂದಾಗ. ಅಂದ್ರೆ ನಿಮ್ಗೊಂದು ನ್ಯಾಯ ನಮ್ಗೊಂದು ನ್ಯಾಯ ಅಂತ ಚರ್ಚೆ ಬರ್ಬೋದು. ನೆಕ್ಸ್ಟ್ ಬರ್ತೀವಿ ಬೆಂಗಳೂರು ಗ್ರಾಮಾಂತರಕ್ಕೂ ಬರಬೇಕು ಡಿ ಕೆ ಸುರೇಶ್ ಅಣ್ಣನ ಹತ್ರ. ಎಸ್, ಚಾಮರಾಜನಗರ ಮುಂದಿನ ಕ್ಷೇತ್ರ. ಶ್ರೀನಿವಾಸ್ ಪ್ರಸಾದ್ ಇಲ್ಲಿ ಸಂಸದರು, ಅವ್ರು ನಿಲ್ಲಲ್ಲ. ಬಿಜೆಪಿಯಲ್ಲಿ ಕೂಡ ಅಭ್ಯರ್ಥಿಗಳು ನೋಡ್ಬೇಕು. ಇನ್ನು ಕಾಂಗ್ರೆಸ್ ಇಂದ HC ಮಹದೇವಪ್ಪ ಸಚಿವರು, ಅವರು ಹಾಗೆ ಅವ್ರ ಪುತ್ರ ಸುನಿಲ್ ಬೋಸ್, ಹಾಗೆ ನಂಜುಂಡಸ್ವಾಮಿ ಆಕಾಂಕ್ಷಿಗಳು. ಇಲ್ಲೇನಿದೆ ಕ್ಲಿಯರ್ ಕಟ್ ಆಗಿ ಅಪ್ಪ ವರ್ಸಸ್ ಮಗ ಅಷ್ಟೇ. ಚಾಮರಾಜನಗರದಲ್ಲಿ HC ಮಹದೇವಪ್ಪಗೆ ಟಿಕೆಟ್ ಕೊಟ್ರೆ ಗೆಲ್ತಾರೆ ಅಂತ ಅವ್ರು ಅನ್ಕೊಂಡವ್ರೆ. ಹೌದು, ಯಾಕೆ ಕಂಪೇರ್ ಟು ಸುನಿಲ್ ಬೋಸ್ ಕೊಟ್ರೆ 100% ಕಾಂಗ್ರೆಸ್ ಸೋಲು ಬಿಕಾಸ್ ಆಫ್ ನೆಗೆಟಿವ್ ಇದೆ ಸುನಿಲ್ ಬೋಸ್ಗೆ ಅಂತ ಚರ್ಚೆಯಲ್ಲಿ. ಹೌದು, ಮಹಾದೇವಪ್ಪ ಅವ್ರಿಗೆ ಒಳ್ಳೆ ಹೆಸರಿದೆ, ಪುತ್ರ ಸುನಿಲ್ ಬೋಸ್ಗೆ ನೆಗೆಟಿವ್ ಇದೆ. ಆ ತರದ ವಾವ್ ನಾಯಕರು ಸೂಪರ್ ಅನ್ನೋ ವಾತಾವರಣ ಇಲ್ಲ ಅನ್ನೋದು ಅಲ್ಲಿ ಚರ್ಚೆ. ಸೊ ಹಾಗಾಗಿ ಇಕ್ಕಟ್ಟಿಗೆ ಸಿಲ್ಕವ್ರು ಮದೇವಪ್ಪ ಮಗುನ್ ಕೊಟ್ಟು ಅವ್ನು ಸೋತ್ ನಾನು ಮತ್ತೆ ರಾಜೀನಾಮೆ ಕೊಡೋಕ್ಕಿಂತ ನಾನೇ ನಿಂತ್ಕೊಳ್ಳೋದು ಬೆಸ್ಟ್ ಅನ್ನೋ ಚರ್ಚೆನೂ ಅಲ್ಲಿ ಆಗ್ತಿದೆಯಂತೆ ಸುತ್ತಮುತ್ತ. ಆ ಥರ ಜನ ಅಭಿಪ್ರಾಯ. ಸುನಿಲ್ ಬೋಸ್ ಕೊಟ್ರೆ ಆಗಲ್ಲ, ಮಹಾದೇವಪ್ಪ ನಿಂತ್ರೆ ಮಾತ್ರ ಫಲಿತಾಂಶ ಮಾಡಬಹುದು ಅನ್ನೋದು ಕಾಂಗ್ರೆಸ್ ವಲಯದಲ್ಲಿದೆ. ಜೊತೆಗೆ ಧ್ರುವ ನಾರಾಯಣ್ ಫ್ಯಾಮಿಲಿನ ಧ್ರುವ ನಾರಾಯಣ್ ಸೋಲಿಗೆ ಕಾರಣನೇ ಮಹಾದೇವಪ್ಪ. ಧ್ರುವ ನಾರಾಯಣ್ ಸೋಲ್ಸಿದ್ದೆ ಮಹಾದೇವಪ್ಪ, ಧ್ರುವ ನಾರಾಯಣ್ಗೆ ಹಿಂಸೆ ಕೊಟ್ಟಿದೆ ಮಹಾದೇವಪ್ಪ ಅನ್ನೋದು ಬಲವಾಗಿ ಚಾಮರಾಜನಗರದಲ್ಲಿದೆ. ಮಹಾದೇವಪ್ಪ ಸೌಂಡ್ ಮಾಡಿ ರಾಜಕೀಯ ಮಾಡಿರ್ಬೋದೇನೋ, ಧ್ರುವ ನಾರಾಯಣ್ ಪ್ರೀತಿಯಿಂದ ಲಕ್ಷಾಂತರ ಜನರ ಹೃದಯವನ್ನ ಗೆದ್ದವ್ರೆ. ಮಹಾದೇವಪ್ಪ ನಿಲ್ಲಿ, ಅವ್ರ ಮಗ ನಿಲ್ಲಿ, ಬಟ್ ಧ್ರುವ ನಾರಾಯಣ್ ಅಭಿಮಾನಿಗಳು ಎಗನೆಸ್ಟ್ ವೋಟ್ ಹಾಕುವಂತ ಸಾಧ್ಯತೆ ದಟ್ಟವಾಗಿದೆ. ಸೊ ಹಾಗಾಗಿ ಮಗನ್ ಗೆಲ್ಸದ ಕಷ್ಟ ಅಂತಾರೆ, ನಾನ್ ನಿಂತ್ಕೊಂಡ್ರೆ ಇವೆಲ್ಲ ಗೊಂದಲಗಳಿದೆ. ಕಂಪೇರ್ ಟು ಸುನಿಲ್ ಬೋಸ್ ಮಹಾದೇವಪ್ಪ ಓಕೆ ಅಂತಿದೆ, ಇದು ಕತೆ. ಆದ್ರೆ ಧ್ರುವ ನಾರಾಯಣ್ ಅವರ ಅಭಿಮಾನಿಗಳು ರೊಚ್ಗೆದ್ದಿರ ಸತ್ಯ. ಹೌದು. ನೆಕ್ಸ್ಟ್ ಎಸ್ಸಿನ ಮುಂದಿನ ಕ್ಷೇತ್ರ ಬೆಂಗಳೂರು ಗ್ರಾಮೀಣ. DK ಸುರೇಶ್ ಅವರು 2019 ಕಾಂಗ್ರೆಸ್ ಗೆದ್ದಂತ ಏಕೈಕ ಕ್ಷೇತ್ರ. ಇಲ್ಲಿ ಕಾಂಗ್ರೆಸ್ ಇಂದ DK ಸುರೇಶ್ ಅವರು ಜೊತೆ ಕುಸುಮಾರ್ ಹೆಸರು ಕೂಡ ಇದೆ, ಕೇಳಿ ಬರ್ತಿದೆ. ಯಾಕಂದ್ರೆ DK ಸುರೇಶ್ ಅವರನ್ನ ಆರ್ತಿ ಕಳ್ಸೋದು, ಅಲ್ಲಿ ಕಳ್ಸೋದು, ಇಲ್ಲಿ ಕಳ್ಸಿಲ್ಲ, ಅವ್ರ ರಾಜ್ಯಸಭೆಗೆ ಹೋದಂತ. ಆದ್ರೆ ರಣರಂಗದಿಂದ ಓಡಿ ಹೋಗುವಂತ ವ್ಯಕ್ತಿ DK ಸುರೇಶ್ ಅಲ್ಲ. ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸೋತಾಗ ಲೋಕಸಭೆಯಲ್ಲಿ ಗೆದ್ದಿದ್ದು ಏಕೈಕ ವ್ಯಕ್ತಿ DK ಸುರೇಶ್. ಇಲ್ಲಿ ಏನಿದೆ ಅಂತಂದ್ರೆ ಎಲ್ಲರೂ ಸಚಿವರು ಜವಾಬ್ದಾರಿ ಗೆಲ್ಸ್ಕೋಬೇಕಾದಂಥ ಜವಾಬ್ದಾರಿ, ಅವ್ರ ಮಕ್ಕಳನ್ನು, ಅಣ್ಣನೋ, ತಮ್ಮನೋ, ಹೆಂಡ್ತಿನೋ ನಿಲ್ಸಕ್ಕೆ ರೆಡಿ ಆಗವ್ರು ಎಲ್ಲ ಕಡೆ. ಹೌದು, ಪ್ರತಿಷ್ಠೆಯ ಪ್ರಶ್ನೆ. ಎಲ್ಲರೂ ಮಿನಿಸ್ಟ್ರಿಗೂ ಒಂದು ಗೆಲುವು ಸೋಲು ಜವಾಬ್ದಾರಿ ಇದ್ದಾಗ DK ಅವ್ರಿಗೂ ಗೆಲುವು ಸೋಲು ಜವಾಬ್ದಾರಿ ಇರುತ್ತೆ. ಹೇಗೆ ಮೈಸೂರಲ್ಲಿ ಯತೀಂದ್ರ ಗೆದ್ದು ಬಂದು ಸಿದ್ದರಾಮಯ್ಯ ಅವರ ಸ್ಥಾನವನ್ನು ಉಳಿಸಬೇಕು, ಅದೇ ತರ DK ಸುರೇಶ ಗ್ರಾಮಾಂತರದಲ್ಲಿ ನಿಂತು ಗೆದ್ದು DK ಶಿವಕುಮಾರ್ ಅವ್ರನ್ನ ಮುಂದಕ್ಕೆ ಕರ್ಕೊಂಡು ಹೋಗ್ಬೇಕು CM ಮಾಡಕ್ಕೆ, ಉಳಿಸೋದಲ್ಲ ಮುಂದಕ್ಕೆ ಕರ್ಕೊಂಡು ಹೋಗ್ಬೇಕು. ಹಾಗಾಗಿ ಇದೊಂದು ಪ್ರತಿಷ್ಠೆಯ ಇದು. ಇಲ್ಲಿ ಟಿಕೆಟ್ ಫೈಟ್ ಅಂತಲ್ಲ, ಅವ್ರ ನಿರ್ಧಾರ. ಹೌದು, DK ಶಿವಕುಮಾರ್ ಶಕ್ತಿನೇ DK ಸುರೇಶ್. ಹಾಗಾಗಿ ಇಲ್ಲಿ ನೋಡಿ,
ಎಲ್ಲಿದೇನು ಇಂಪ್ಯಾಕ್ಟ್ ಗೊತ್ತಿಲ್ಲ. ಮೈಸೂರಿಂದ ಎತ್ತಿಂದ್ರ ಗ್ರಾಮಾಂತರದಿಂದ ಡಿ ಕೆ ಸುರೇಶ್ ನಿಲ್ಲಲೇಬೇಕಾದಂಥ ಒತ್ತಡಗಳಲ್ಲಿದೆ. ಹೌದು. ಇಲ್ಲ ಉಳಿದವ್ರಿಗೆ ಯಾರಿಗೂ ಟಾಸ್ಕ್ ಕೊಡಂಗಿಲ್ಲ ಅವರು. ನಾಯಕ ಉಪನಾಯಕರೇ ಜಾರ್ಕ ಬಿಟ್ರೆ ಹೆಂಗೆ? ಇಲ್ಲಿ ಡಿ ಕೆ ಸುರೇಶ್ ನಿಲ್ಲಲ್ಲ ಅಂತ ಹೇಳ್ತಿಲ್ಲ, ಅದಕ್ಕಾರ ನಿಲ್ತಾರೆ ಅವರು. ನಾಯಕ ಸಿದ್ದರಾಮಯ್ಯ, ಉಪನಾಯಕ ಡಿ ಕೆ ಶಿವಕುಮಾರ್ ಅವರಿಬ್ರು ರಾಜಕೀಯ ಪ್ರತಿಷ್ಠೆ ಉಳಿವಿನ ಪ್ರಶ್ನೆ ಈ ಲೋಕಸಭೆ. ಹೌದು. ಉಳಿದ ಮಂತ್ರಿಗೆ ಹೆಂಗೆ ಹೇಳ್ತಾರೆ? ಇವರೇ ಆ ಟಾಸ್ಕ್ ಒಪ್ಕೊಳ್ಳಿಲ್ಲ ಅಂದ್ರೆ ಮೈಸೂರನ್ನ ಗೆಲ್ಲಲೇಬೇಕು ಸಿದ್ದರಾಮಯ್ಯ ಸಿಎಂ ಆಗಿ ಉಳಿಯಕ್ಕೆ, ಗ್ರಾಮಾಂತರ ಗೆಲ್ಲಲೇಬೇಕು ಅವ್ರ ಅಣ್ಣನ್ ಸಿಎಂ ಮಾಡ್ಲಾಕಿ ಡಿ ಕೆ ಸುರೇಶ್. ಹೌದು, ನಾನು ಹೇಳ್ತಾ ನೋಡಿ, ಅಲ್ಲಿ ಸವಾಲು ಸಿದ್ದರಾಮಯ್ಯಂಗೆ, ಇಲ್ಲಿ ಸವಾಲು ಮಗನ್ ಗೆಲ್ಸ್ಕೋಬೇಕು. ಇಲ್ಲಿ ಸುರೇಶ್ ಗೆದ್ದು ತಮ್ಮ ಅಣ್ಣನನ್ನ ಸಿಎಂ ಮಾಡಬೇಕಾಗಿದೆ. ಹೌದು. ಸೊ ಹಾಗಾಗಿ ಡಿ ಕೆ ಸುರೇಶ್ ಬಹುತೇಕ ನಿಲ್ತಾರೆ. ಬಟ್ ಕುಸುಮ ಅಂತ ಬೇರೆ ಬೇರೆ ಚಾನಲ್ ಅವರು ಹಾಕ್ತಾರಲ್ಲ, ನಮ್ಮವ್ರು ಇವ್ರು ಕೇಳಬಾರ್ದಲ್ಲ, ನೀವ್ಯಾಕೆ ಕುಸುಮ ಅವ್ರ ಹೆಸರು ಹಾಕ್ಲಿಲ್ಲ ಅಂತ. ಹಾಗಾಗಿ ನಾವು ಹಾಕಿದೀವಿ. ಎಸ್ಸಿನ ಮುಂದಿನ ಕ್ಷೇತ್ರ ಬೆಂಗಳೂರು ಉತ್ತರ. ಡಿ.ವಿ. ಸದಾನಂದ ಗೌಡರು ಸಂಸದರು ಎಲೆಕ್ಷನ್ ನಿಲ್ಲಲ್ಲ ಅಂತ ಹೇಳ್ಕೊಂಡವ್ರೆ. ಕಾಂಗ್ರೆಸ್ ಇಂದ ಕೃಷ್ಣ ಬೈರೇಗೌಡ, ಡಿ ಕೆ ಸುರೇಶ್ ಅವರ ಹೆಸರು ಇಲ್ಲೂ ಕೂಡ ಕೇಳಿ ಬರುತ್ತೆ. ಸುಮಲತಾ ಅವರು ಗ್ರಾಮೀಣಕ್ಕೆ ಹೋದ್ರೆ, ಜೊತೆಗೆ ಕುಸುಮ ಅಲ್ಲ ಡಿ ಕೆ ಸುರೇಶ್ ಅವ್ರು ನಾರ್ತಿಗೆ ಬಂದ್ರೆ ಅದ್ರ ಜೊತೆಗೆ ಕುಸುಮ ಮತ್ತು ಪೂರ್ಣಿಮಾ ಶ್ರೀನಿವಾಸ್. ಇಲ್ಲೇನು ಅಂದ್ರೆ ಕ್ಲಿಯರ್ ಕಟ್ ಡಿ ಕೆ ಸುರೇಶ್ ಗ್ರಾಮಾಂತರನೇ, ಕುಸುಮ ಅವ್ರ ಹೆಸರು ಕೆಲವರು ಹೇಳ್ತಾರೆ ಕರ್ಕೊಂಬನ್ನಿ ಇಲ್ಲಿಗೆ ಒಕ್ಲಿಗರವ್ರೆ ಅಂತ. ಡಿ ಕೆ ಶಿವಕುಮಾರು ಕಿವಿಲ್ ಹೂವ ಹಿಡ್ಕೊಂಡಿಲ್ಲ ಯಾಮಾರಕ್ಕೆ. ಹೌದು. ಯಾಕಂದ್ರೆ ಅವ್ರಿಗೆ ಗ್ರಾಮಾಂತರದ ಜೊತೆ ಬೆಂಗಳೂರು ನಗರದ ಮೂರನ್ನೂ ಗೆಲ್ಸ್ಬೇಕು. ಹೌದು, ಎಗ್ರಿ. ಕೃಷ್ಣ ಬೈರೇಗೌಡರ ಜವಾಬ್ದಾರಿ ಏನು? ಬೈರತಿ ಸುರೇಶ್ ಜವಾಬ್ದಾರಿ ಏನು? ಇವರ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿಸುವ ದೃಷ್ಟಿಯಿಂದ ಅವ್ರಿಗೂ ಅಗ್ನಿ ಪರೀಕ್ಷೆ. ಈ ಕ್ಷೇತ್ರವನ್ನ ಗೆಲ್ಲಲೇಬೇಕಾದಂತ ಅನಿವಾರ್ಯತೆ ಕೃಷ್ಣ ಬೈರೇಗೌಡರಿಗಿದೆ. ಈ ಕ್ಷೇತ್ರವನ್ನ ಗೆಲ್ಲಲೇಬೇಕಾದಂತ ಅನಿವಾರ್ಯ ಸುರೇಶ್ಗಿದೆ. ಅವರು ಬೈರತಿ ಸುರೇಶ್ ಹಿಂಗಿದೆ. ಹಾಗಾಗಿ ಕೃಷ್ಣ ಬೈರೇಗೌಡ ಮಿನಿಸ್ಟರ್ ಅಲ್ಲ, ನಾನು ನಿಂತು ಗೆದ್ದರೆ ಮಂತ್ರಿ ಹೋಯ್ತದಲ್ಲ. ಸೊ ಹಾಗಾಗಿ ಇವೆಲ್ಲ ಕುಸುಮ ಪೂರ್ಣಿಮಾ ಹಿಂಗೆಲ್ಲ ಬರ್ತಿದೆ, ನೋಡಬೇಕು. ಬಟ್ ಬಹುತೇಕ ಕೃಷ್ಣ ಬೈರೆ ಇದೊಂಥರ ಗೊಂದಲ ಕಡೆಗಳಿಗೆ ಅವ್ರಿಗೆ. ಹೌದು. ಗೆದ್ದ ಮಿನಿಸ್ಟರ್ ಆಗ್ಬಿಟ್ರೆ ಇಲ್ಲಿ ಮತ್ತೆ ಮಂತ್ರಿ ಸ್ಥಾನ ಹೋಗುತ್ತೆ. ಗೆಲ್ಲಿಸ್ತೇ ಹೋದ್ರೆ ಮಂತ್ರಿ ಸ್ಥಾನ ಹೋಯ್ತದೆ. ಅಂದ್ರೆ ಹೈಕಮಾಂಡ್ ಹೇಳ್ತಿರೋದು, ಮಂತ್ರಿಯಾಗಿ ಅಧಿಕಾರವನ್ನು ಅನುಭವಿಸಿ ಮಜಾ ಮಾಡೋದಲ್ಲ. ಪಕ್ಷ ಸಂಕಷ್ಟದಲ್ಲಿದ್ದಾಗ ಪಕ್ಷವನ್ನ ದಡ ಮುಟ್ಟಿಸುವಂತ ಜವಾಬ್ದಾರಿ ನಿಮ್ದೇನೆ. ಬರೀ ಸಿದ್ದರಾಮಯ್ಯ ಕಡೆ ಡಿ ಕೆ ಕಡೆ ಬೊಟ್ಟು ಮಾಡೋದಲ್ಲ. ಪ್ರೂವ್ ಮಾಡಿ ನಿಮ್ಮ ಕೆಪಾಸಿಟಿನ ಅಂತ ಒಂದು ಟಾಸ್ಕ್ ಕೊಡ್ತಾವ್ರೆ. ನಿಜ, ನೋಡ್ಬೇಕು ಅದನ್ನ. ಆದ್ರೆ ಕೆಲವೆಲ್ಲ ಸುದ್ದಿ ಬಂದಿತ್ತು, ಇವ್ರನ್ನ ಗುಂಡೂರಾವ್ನ ಇವರಿಬ್ಬರನ್ನ ಸ್ಪರ್ಧೆಯಿಂದ ಒಳಗೊಳಿಸಿದ್ದಾರೆ ಅಂತೆಲ್ಲ. ನೋಡ್ಬೇಕೇನಾಗತ್ತೆ ಅಂತ. ಎಸ್ಸಿನ ಮುಂದಿನ ಕ್ಷೇತ್ರ ಬೆಂಗಳೂರು ಸೆಂಟ್ರಲ್. ಪಿ.ಸಿ. ಮೋಹನ್ ಸಂಸದರು, ಬಿಜೆಪಿಯಿಂದ ಕಾಂಗ್ರೆಸ್ ಇಂದ ಸೌಮ್ಯ ರೆಡ್ಡಿ, ಮೊಹಮ್ಮದ್ ನಲ್ಪಾಡ್, ತಬಸುಮ್ ಗುಂಡೂರಾವ್, ಭಾರತ ಲೋಮು. ಇಲ್ಲೂ ಅಷ್ಟೇ ದಿನೇಶ್ ಗುಂಡೂರಾವ್ ಮಂತ್ರಿ ಅಲ್ಲ, ಹೌದು, ಜಾರ್ಜ್ ಇದಾರಲ್ಲ. ಹೌದು. ಇವರು ಇದು ನೋಡ್ತಾರೆ ಯಾರು ಕೊಟ್ರೆ ಬೆಸ್ಟು. ಇವ್ರು ನಲ್ಪಾಡ್ ಕೊಟ್ರೆ ಅವರಪ್ಪ MLA ಅಷ್ಟೇ. ಹೌದು. ಇವ್ರಿಬ್ರು ಜವಾಬ್ದಾರಿ ಇರಬೇಕು. ನಲ್ಪಾಡ್ ಯೂತ್ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ. ಸೌಮ್ಯ ರಾಮಲಿಂಗಾರೆಡ್ಡಿ, ಈಗ ರಾಮಲಿಂಗಾರೆಡ್ಡಿ ಮಗಳಿಗೆ ಕ್ಷೇತ್ರ ಸೂಕ್ತ ಸೌತ್ಗಿಂತ ಸೆಂಟ್ರಲ್ಲೇ. ಸೌತ್ ಏನ ಕಾಂಗ್ರೆಸ್ ಬೆಂಗಳೂರಲ್ಲಿ 3 ಗೆಲ್ಲದೆ ಲೆಕ್ಕಾಚಾರ 3ರಲ್ಲಿ ಗೆಲ್ಲದೆ, ಆದ್ರೆ ಮೊದಲನೇ ಕ್ಷೇತ್ರ ಇದು ಸೆಂಟ್ರಲ್ಲೇ. ಸೌತ್ ಮತ್ತೆ ನಾರ್ತ್ 4 ಕೆರೆ ನೀರು ಕುಡಿಬೇಕು ಕಾಂಗ್ರೆಸ್ ಗೆಲ್ಲಕ್ಕೆ. ಬಟ್ ಕಾಂಗ್ರೆಸ್ ಗೆಲ್ಲಬಹುದಾದ ಕ್ಷೇತ್ರ ಮೊದಲ ಕ್ಷೇತ್ರ ಅಂದ್ರೆ ಸಾಧ್ಯತೆಗಳು ಸೆಂಟ್ರಲ್. ಹಾಗಾಗಿ ರಾಮಲಿಂಗಾರೆಡ್ಡಿ ಅವರು ಮಗಳನ್ನ ಇಲ್ಗೂ ಪ್ಲೇಸ್ ಮಾಡಬಹುದು. ಬಟ್ ನಲ್ಪಾಡ್ನ ಜವಾಬ್ದಾರಿ ಮತ್ತೆ ಡಿ ಕೆ ಹೊತ್ಕೋಬೇಕಾಗತ್ತೆ. ನಲ್ಪಾಡು ಪ್ರಬಲ ಆಸ್ಪಿರೆಂಟು. ತಬ್ಸುಮ್ ಗುಂಡೂರಾವ್, ದಿನೇಶ್ ಗೆಲ್ಸಬೇಕಲ್ಲ, ಸುಮ್ ಬರೀ ಓಡಾಡ್ಕೊಂಡಿದ್ಬಿಟ್ರೆ ಆಗಲ್ಲ. ಮಂತ್ರಿ ಉಳಿಬೇಕಾ ಮಾಡಿ. ಮಹಿಳೆ ಈ ಕಾರಣಕ್ಕೆ ಅವರಿದ್ದಾರೆ. ಇನ್ನು ಕೃಷಿ ಕಮಿಟಿಯಿಂದ ಭಾರತಲೋಮ ಹೆಸರಿದೆ, ನೋಡ್ಬೇಕು. ಬಟ್ ಇಲ್ಲಿ ಸೌಮ್ಯ ರಾಮಲಿಂಗಾರೆಡ್ಡಿ, ಮೊಹಮ್ಮದ್ ನಲ್ಪಾಡ್, ತಬ್ಸುಮ್ ಗುಂಡೂರಾವ್ 3 ಪ್ರಬಲ. ಆಮೇಲೆ ಕೊಟ್ಟಿಲ್ಲ ಅಂದ್ರೆ ಬಿಡಿ ಅದಲ್ಲೇನಿಲ್ಲ ಅಂತ ರಾಮಲಿಂಗಾರೆಡ್ಡಿ ಸುಮ್ಮನೆ ಬಿಡ್ತಾರೆ. ಮತ್ತೆ ಅಲ್ಲಿ ನಿಲ್ಸಿ ಏನ್ ಬಾರ್ದಲ್ಲ, ಕೊಡೋದಿದ್ರೆ ಇದೇ ಕೊಡಿ ಮಗಳಿಗೆ, ಯಾಕೆ ಸುಮ್ಮನೆ ಸೌತ್ಗೆ ತಗೊಂಡೋಗಿ ನಮ್ಮನ್ನು ಇದ್ ಮಾಡ್ತೀರಿ, ಕೊಡೋದಿದ್ರೆ ಸೆಂಟ್ರಲ್ ಕೊಡಿ ಅನ್ನೋದು ಇದೆ ರಾಮಲಿಂಗಾರೆಡ್ಡಿ ಅವ್ರದ್ದು. ಸೊ ಹಾಗಾಗಿ ಇಲ್ಲೇ ನಮ್ಮ ಡಿಮ್ಯಾಂಡ್ ನಲ್ಪಾಡ್ದಿದೆ ಟಿಕೆಟ್ಗೆ. ತಬ್ಸುಮ್ ನಂಗೆ ಕೊಡಿ ಅಂತ ಏನು ಕೇಳ್ತಾ ಇಲ್ಲ. ಈ ಮಿನಿಸ್ಟ್ರಿಗಳನ್ನ ಸಿಗಾಕ್ಸ್ಬೇಕಲ್ಲ ಚುನಾವಣೆಗೆ, ಆ ಕಾರಣಕ್ಕೆ ತಬ್ಸುಮ್ ಗುಂಡೂರಾವ್ ಹೆಸರನ್ನ ತೇಲ್ಬಿಟ್ಟಿದ್ದಾರೆ. ಸೊ ಇದು ಇಲ್ಲಿ ಸೆಂಟ್ರಲ್ ಕತೆ. ಸೆಂಟ್ರಲ್ ಟಿಕೆಟ್ ಫೈಟ್ ನಲ್ಪಾಡೆ ಸ್ಟ್ರಾಂಗ್ ಪ್ರಬಲ ಆಕಾಂಕ್ಷಿ ಹೇಳ್ತಿರೋದು ನಲ್ಪಾಡ್ ಒಬ್ರೆ. ಬಟ್ ರಾಮಲಿಂಗಾರೆಡ್ಡಿ ಟಾಸ್ಕ್ ದೃಷ್ಟಿಯಿಂದ ಮಗಳಿಗೆ ಇಲ್ಲಿ ಕೇಳ್ತಾವ್ರೆ. ದಿನೇಶ್ ಗುಂಡೂರಾವ್ ಮಂತ್ರಿಗಿರಿಗೋಸ್ಕರ ಪತ್ನಿಗೆ ಇದಾಗ್ತದೆ. ಜಾರ್ಜ್ ಬಚಾವಾದಂಗೆ ಐತೆ, ನೋಡ್ಬೇಕಿಲ್ಲ ಹೆಂಗೆ ಅಂತ. ನೆಕ್ಸ್ಟ್ ಎಸ್ಸಿನ ಮುಂದಿನ ಕ್ಷೇತ್ರ ಬೆಂಗಳೂರು ದಕ್ಷಿಣ. ತೇಜಸ್ವಿ ಸೂರ್ಯ ಸಂಸದರು, ಕಾಂಗ್ರೆಸ್ ಇಂದ ಉಮಾಪತಿ ಗೌಡ, ತೇಜಸ್ವಿನಿ ಅನಂತಕುಮಾರ್ ಕಾಂಗ್ರೆಸ್ಗೆ ಬಂದ್ರೆ, ಕಾಂಗ್ರೆಸ್ ಯಾರೊಬ್ರು ನಿಲ್ಲಕ್ ರೆಡಿ ಇಲ್ಲ.
ಇಲ್ಲಿ ಆಪರೇಷನ್ ಮಾಡಿ ತೇಜಸ್ವಿನಿ ಅನಂತಕುಮಾರ್ ಕರ್ಕ ಬಂದ್ಬಿಡ್ತೀವಿ ಅನ್ನೋದು ಡಿ ಕೆ ಶಿವಕುಮಾರ್. ಇದು ನಾವು ಅವ್ರ ಕಾರ್ಯಕ್ರಮಕ್ಕೆಲ್ಲ ಇವ್ರನ್ನ ಕರಿತಿದ್ರ ಡಿ ಕೆ ಕರ್ಕ ಬರ್ತೀವ್ರೋ ನಾವು ಅಂತ. ಆದರೆ ತೇಜಸ್ವಿನಿ ಅನಂತಕುಮಾರ್ ಕುಟುಂಬದಲ್ಲಿ ಇನ್ನೂ ಕೂಡ ದೇಶಭಕ್ತಿ, RSS, ಸಂಘ, BJP ಅನ್ನೋ ರಕ್ತ ಇದೆ. ಈ ಸಂತೋಷ್ ಜಿ ಆದಿಯಾಗೆಲ್ಲ ಎಷ್ಟೋ ಜನ BJP ಅವ್ರು ಸೇರ್ಕೊಂಡು ಎಷ್ಟೇ ಹಿಂಸೆ ಕೊಡ್ಲಿ, ಚುನಾವಣೆ ಅವಕಾಶ ಕೊಡದೆ ಅವ್ರಿಗೆ. ನೀವು ಅನಂತಕುಮಾರ್ ತೀರ್ಕೋತಾರೆ, ಬೈ ಎಲೆಕ್ಷನ್ ತೇಜಸ್ವಿನಿ ಅನಂತಕುಮಾರ್ ಟಿಕೆಟ್ ಕೊಡಲ್ಲ. ಸುರೇಶ್ ಅಂಗಡಿ ತೀರ್ಕೊಂಡಾಗ ಅವ್ರ ವೈಫ್ ಕೊಡ್ತಾರೆ. ದುರಂತ. ಅನಂತಕುಮಾರ್ ಪತ್ನಿಗೆ ಒಂದು ಮಾನದಂಡ, ಸುರೇಶ್ ಅಂಗಡಿ ಪತ್ನಿಗೆ ಒಂದು ಮಾನದಂಡನ. ಅನಂತಕುಮಾರ್ ಯಾರೋ ಸಾಮಾನ್ಯನೋ, ಬೈ ಲಕ್ ರಾಜಕಾರಣಿ ಅಲ್ಲ. BJPಗೆ ಜೋಡೆತ್ತಾಗಿ ದುಡ್ದಂತ ರಾಜಕಾರಣಿ ಅನಂತಕುಮಾರ್. ಅವ್ರ ಹೆಂಡತಿ ಅಂತ ಅನ್ನೋದಕ್ಕಿಂತ ಸಭ್ಯತೆ, ಲೀಡರ್ಶಿಪ್ ಕೆಪಾಸಿಟಿ ಇರ್ತಕ್ಕಂಥ ಮಹಿಳೆ ತೇಜಸ್ವಿನಿ ಅನಂತಕುಮಾರ್. ನಿಜ. ಅವ್ರಿಗೆ BJP ಅವರು ಈ ಸರಿ ವಂಚಿಸಿದ್ರೆ ಅದನ್ನ DK ಮತ್ತೆ ಹೋಗ್ತಾರೆ, ಬನ್ನಿ ಅಮ್ಮ, ಬನ್ನಿ ತಾಯಿ, ಕೊಡ್ತೀವಿ ಅಂತ. ಅಟ್ಲೀಸ್ಟ್ ಆ ಥರ. ಯಾಕಂದ್ರೆ ಕಾಂಗ್ರೆಸ್ ಅವ್ರು ಅನ್ಕೊಂಡಿದ್ದಾರೆ, ಯಾರೋ ತೇಜಸ್ವಿನಿ ಅನಂತಕುಮಾರ್ ಕರ್ಕೊಂಡು ಮಾಡೋಣ. ಸೋಮಣ್ಣನ ಮುಗಿದೋಯ್ತಲ್ಲ ಕತೆ. ಈಗ ಸೋಮಣ್ಣ ಬರಲ್ಲ. ಹೌದು. ರಾಮಲಿಂಗಾರೆಡ್ಡಿ ಮಗಳಿಗೆ ಇಲ್ಲಿಗಿಂತ ಸೌತ್ಗಿಂತ ಸೆಂಟ್ರಲ್ ಈಗಿರೋ ಕಾರಣ ಉಮಾಪತಿ ಗೌಡರು ಕೊಟ್ರ ಅಷ್ಟೇ. 100 ಕೋಟಿ ಇನ್ನು 4 ಪಿಕ್ಚರ್ ತೆಗಿತೀನಿ ಅಲ್ವಾ? ಹೌದು. ನೀವೇ ಕೊಟ್ಟು ನೀವೇ ಮಾಡಿದ್ರೆ ನಾನು ರೆಡಿ. ಆಮೇಲೆ ನೆಕ್ಸ್ಟ್ ನಾನು MLA ಕೊಡಲ್ಲ ನಂಗಿಲ್ಲ ಇವರು. ಸೊ ಇವೆಲ್ಲ ಇದೆ. ನಾನು ಎಲ್ಲ ರೆಡಿ ಮಾಡಿ ರಥದ ಮೇಲೆ ಕೂತ್ಕೊಂಡ್ರೆ ಮೆರವಣಿಗೆಗೆ ನಾನು ರೆಡಿ ಅಷ್ಟೇ ಅನ್ನೋದು ಉಮಾಪತಿ ಗೌಡ್ರು ಲೆಕ್ಕಾಚಾರ. ಬಟ್ ಹಂಗೆ ಆಗಂಗಿದೆ ಇದು. ಯಾಕೆ ಅಲ್ವಾ? ಯಾರು ಇಲ್ಲಿ ನೀನು ಸೋತರೆ ಹಿಂಗೆ ಅನ್ನಂಗಿಲ್ಲ, ನಿಂತ್ಕೊಂಡ್ರೆ ನೀವು ಹಂಗೆ ಅನ್ನೋ ತರ ಆಗೋಗೈತೆ ಕಾಂಗ್ರೆಸ್ ಕಲ್ಲಿ ಸೌತಲ್ಲಿ. ಹೌದು. ಇದು ನೆಕ್ಸ್ಟ್ ಎಸ್ಸಿನ ಮುಂದಿನ ಕ್ಷೇತ್ರ ಚಿಕ್ಕಬಳ್ಳಾಪುರ. BN ಬಚ್ಚೇಗೌಡರು ಸಂಸದರು. ಕಾಂಗ್ರೆಸ್ಸಿಂದ ರಕ್ಷಾರಾಮಯ್ಯ, ವೀರಪ್ಪ ಮೊಯ್ಲಿ, ಶಿವಶಂಕರ್ ರೆಡ್ಡಿ, ಪ್ರತಿಭಾ ಶರತ್ ಬಚ್ಚೇಗೌಡರ ಹೆಸರು. ರಕ್ಷಾರಾಮಯ್ಯ ಅವ್ರದ್ದು ಪ್ರಬಲವಾಗಿದೆ. ಅವ್ರನ್ನ ಯೂತ್ ಕಾಂಗ್ರೆಸ್ ರಾಜ್ಯಾಧ್ಯಕ್ಷನ ಇಳಿಸಿ ನಲ್ಪಾಡ್ನ ಮಾಡಿದ್ರು DK. ಸೊ ಇಲ್ಲಿ ಬಲಿಜ ಕಮ್ಯುನಿಟಿ ಒಂದು ಸ್ಟ್ರಾಂಗ್ ಆಗಿದೆ, OBC ವೋಟ್ಸ್ ಜಾಸ್ತಿ ಇದೆ. ಮೊಯ್ಲಿ ಅವರೇ ಬಂದಲ್ಲಿ ಎಲ್ಲಿಂದ ಬಂದಿಲ್ಲಿ ಗೆದ್ದಿದ್ರಲ್ಲ. ಸೊ ರಕ್ಷಾರಾಮಯ್ಯ ಯಂಗ್ಸ್ಟರ್, ರಾಹುಲ್ ಗಾಂಧಿ ಸಮೇತ ಎಲ್ಲರಿಗೂ ಸಂಪರ್ಕ ಇರುತ್ತಂತ ವ್ಯಕ್ತಿ. ಸೊ ಯೂತ್ ಲೀಡರ್, ಯೂತ್ ಐಕಾನ್. ವೀರಪ್ಪ ಮೊಯ್ಲಿ ಗೆದ್ದು ಮಾಡೋದೇನೈತೆ ಅಂತ ಕೆಲವರ ಪ್ರಶ್ನೆ. ವಯಸ್ಸಾಯ್ತಲ್ಲ, ಮುಗೀತಲ್ಲ, ಲೋಕಲ್ ಲೀಡರ್ಸ್ಗೆ ಅವಕಾಶ ಬೇಡವಾ ಅಂತಾರೋದು ರಕ್ಷಾರಾಮಯ್ಯಗೆ ಪ್ರಬಲವಾಗಿದೆ. ವೀರಪ್ಪ ಮೊಯ್ಲಿ ನಾನು ಕೂಡ ಆಸ್ಪಿರೆಂಟ್, ನಂಗೂ ಹೆಂಗ್ ಕೊಡಲೇಬೇಕು ಅಂತ ಅವರು ನಿಂತವ್ರೆ. ಅಂಡ್ ಶಿವಶಂಕರ್ ರೆಡ್ಡಿ, ಈಗ ನೀವು ಹೆಂಗೋ ಪುಟ್ಟಸ್ವಾಮಿ ಗೌಡ್ರನ್ನ ಇದು ಮಾಡ್ಕೊಬಿಟ್ಟಿದ್ದೀರಿ, ನಮ್ಗೆ ನೆಕ್ಸ್ಟ್ ಏನು ಕತೆ ಇಲ್ಲಿ, ನಮ್ಗೇನೋ ಪ್ಲೇಸ್ಮೆಂಟ್ ಮಾಡಿ ಅಂತ ಅವರು ಸುಮ್ಮನೆ ಕೇಳ್ತಾ ಇದ್ದಾರೆ. ಪ್ರಬಲ ಆಕಾಂಕ್ಷಿ ಅಲ್ಲ, ಪ್ರಬಲ ಅಭ್ಯರ್ಥಿಯೂ ಅಲ್ಲ. ಇದು ಗಮನದಲ್ಲಿ ಇಟ್ಕೊಳ್ಳಿ. ಶಿವಶಂಕರ್ ರೆಡ್ಡಿ ಪ್ರಬಲ ಆಕಾಂಕ್ಷಿ ಅಲ್ಲ, ಪ್ರಬಲ ಅಭ್ಯರ್ಥಿನೂ ಅಲ್ಲ. ಅಂಡ್ ಶರತ್ ಬಚ್ಚೇಗೌಡ, ಪ್ರತಿಭಾ ಶರತ್ ಬಚ್ಚೇಗೌಡ, ಸುಧಾಕರ್ ನಿಂತ್ರೆ ಒಕ್ಕಲಿಗರಿಗೆ ಎಗನೆಸ್ಟ್ ಆಗ್ಬಿಡ್ತಾರೆ, JDS BJP ಸೇರ್ಕೊಂಡ್ರೆ ಇದು ಮಾಡ್ಬಿಡುತ್ತೆ ಅಂತ. ಸೊ ಅದ್ರಲ್ಲಿ ಏನು ಅಂತಂದ್ರೆ, ಸುಧಾಕರ್ BJP ಕ್ಯಾಂಡಿಡೇಟ್ ಆದರೆ ಪ್ರತಿಭಾ, ಅವ್ರ ತಂದೆ ಗೌರಿಬಿದ್ದೂರ್ MLA, ಪತಿ ಹೊಸಕೋಟೆ MLA. ಸೊ ಆಕೆ ಏನಾರ ಈ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಜೋರಾಗಿ ರಾಜಕೀಯ ಮಾಡಿದ್ರೆ ಆ ಟೈಪ್ ಮನೆಯವರು, ಶ್ರೀಮತಿ ಅವ್ರ ಮಹಿಳೆ ಶರತ್ ಬಚ್ಚೇಗೌಡರ ವೈಫೆ ಪ್ರತಿಭಾ ಅವರೇ. ಸೊ ಹಾಗಾಗಿ ಪ್ರತಿಭಾಗ ಲೀಡರ್ಶಿಪ್ ಕೆಪಾಸಿಟಿ ಇದೆ ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ಅವ್ರನ್ನ ಪುಷ್ ಮಾಡ್ತಾರೆ ಕೆಲವರು. ಸೊ ನೋಡ್ಬೇಕು. ಇಲ್ಲಿ ರಕ್ಷಾ ನನಗೆ ಬೇಕೇ ಬೇಕು ಅನ್ನೋ ಟಿಕೆಟ್ ಜಿದ್ದಿಗೆ ಬಿದ್ದಿರೋದು ಇಬ್ರೆ, ರಕ್ಷಾ ವರ್ಸಸ್ ವೀರಪ್ಪ ಮೊಯ್ಲಿ. OBC ಇರಲ್ಲ, ಶಿವಶಂಕರ್ ರೆಡ್ಡಿ ಕೋಟ್ರಿ ಇರಲಿ ಅಂತ ಅಷ್ಟೇ. ಬಟ್ ಪ್ರತಿಭಾ ಶರತ್ ಬಚ್ಚೇಗೌಡ ಅವ್ರನ್ನ ಸ್ಟ್ರಾಟಜಿ ವೈಸ್ ಮೂವ್ ಮಾಡ್ತಿದ್ದಾರೆ ಅಷ್ಟೇ. ಸೊ ಇಲ್ಲಿ ಯಾಕೆಂದ್ರೆ ಕಾಂಗ್ರೆಸ್ ಗೆಲ್ಲಬಹುದಾದಂತ ಸಾಧ್ಯತೆ ಇರ್ತಕ್ಕಂಥ ಕ್ಷೇತ್ರದಲ್ಲಿ ಇದು ಒಂದು, ಆ ಕಾರಣಕ್ಕೆ. ಇನ್ ಕಡೆ ಕೊನೆ ಕ್ಷೇತ್ರ ಕೋಲಾರ. ಎಸ್ ಮುನಿಸ್ವಾಮಿ ಅವರು BJP ಸಂಸದರು. ಕಾಂಗ್ರೆಸ್ ಇಂದ ಮುದ್ದು ಗಂಗಾಧರ್. 4 ಕ್ಯಾಂಡಿಡೇಟ್ಗಳಲ್ಲಿ ಮುದ್ದು ಗಂಗಾಧರ್ ಒಬ್ರು ಕ್ಯಾಂಡಿಡೇಟ್, CM ಮುನಿಯಪ್ಪ ಅಂತ ಒಂದು ಕ್ಯಾಂಡಿಡೇಟ್, ಮುನಿಯಪ್ಪ ನಳಿಯ ಒಬ್ರು ಕ್ಯಾಂಡಿಡೇಟ್, ಅಳಿಯನೋ ಮಗನಿಗೆ ಈ ಥರ ಚರ್ಚೆ ಇದೆ. ಸಂದೇಶ್ ಯಂಗ್ಸ್ಟರ್, ಈಗೊಂದು ದ ರೂಲರ್ಸ್ ಅಂತ ಒಂದು ಮೂವಿ ಬೇರೆ ಮಾಡ್ತಾವ್ರೆ. ಸೊ ಹಂಗೆ ಆಸ್ಪಿರೆಂಟ್, ಯಾಕಂದ್ರೆ ಇದೊಳ್ಳೆ ಕತೆ ಆಯ್ತಲ್ಲ. ಯಾರ ರಾಜಕಾರಣ ಏನು ದುಡ್ಡೇ ಇರ್ಬೇಕೇನೋ, ಬ್ಯಾಕ್ ಗ್ರೌಂಡ್ ಇರ್ಬೇಕೇನೋ, ಬಲವಾಗಿ ರಾಜಕೀಯ ಮಾಡ್ತೀನೋ ಶಕ್ತಿ ಇರಬೇಕು. ಹಾಗಾಗಿ ಸಂದೇಶ್ ಆತ ಕೂಡ ಇದು ಮಾಡ್ತಿದ್ದಾರೆ. ಬಟ್ ಮುದ್ದು ಗಂಗಾಧರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅತ್ಯಾಪ್ತ. ಅವ್ರ ಫ್ಯಾಮಿಲಿ ಕೂಡ ರಾಜಕಾರಣದಲ್ಲಿ ಇದೆ. ಮುಳುಬಾಗ್ಲ ಕಡೆ B.Pharm ಆಗಿತ್ತು, ಕಡೆಗಳಿಗೆ ಪ್ರಿಯಾಂಕ್ ಖರ್ಗೆ, ಮಲ್ಲಿಕಾರ್ಜುನ್ ಖರ್ಗೆ ಒತ್ತಡಕ್ಕೆ ಬಂದು ಅದನ್ನು ಬಿಟ್ಕೊಟ್ರು ಕೊತ್ತೂರು ಮಂಜುನಾಥ್ ಕಡೆಯವ್ರಿಗೆ. ಸೊ ಹಾಗಾಗಿ ಮುದ್ದು ಗಂಗಾಧರ್ಗೆ ಅವರು ಈ ಹಿಂದೆ ರಿಜ್ವಾನ್ ಜೊತೆ ಎಲ್ಲ ಒಟ್ಟೊಟ್ಟಿಗೆ ಕೆಲಸ ಮಾಡಿದವರು, ಇವ್ರ ಜೊತೆ ಅವರೆಲ್ಲ MLA-ಗಳಾಗ್ಬಿಟ್ಟವ್ರೆ. ಸೊ ಹಾಗಾಗಿ ಒಳ್ಳೊಳ್ಳೆ ಪೋಸ್ಟ್ ಹೋಗಿದ್ದಾರೆ. ಮುದ್ದು ಗಂಗಾಧರ್ ಟಿಕೆಟ್ ಆಗುವ ಸಾಧ್ಯತೆ ದಟ್ಟವಾಗಿದೆ ಅಂತ ಅವರು. CM ಮುನಿಯಪ್ಪ ಪರವಾಗಿ ಕೆಲವರು ಇದು ಮಾಡ್ತಾರೆ. KH ಮುನಿಯಪ್ಪ ಅವ್ರ ಫ್ಯಾಮಿಲಿ ಬಗ್ಗೆ ಪರವಾಗಿ ಅವರು ಇದು ಮಾಡ್ತಾರೆ. ಇಲ್ಲೇನಾಗುತ್ತೆ, KH ಮುನಿಯಪ್ಪ
ಅವ್ರ ಮಗ ಅಳಿಯ ಹಿಂಗನೋ ಚರ್ಚೆ, ಅವ್ರ ವಿರುದ್ಧವಾಗಿ ಕ್ಯಾಂಡಿಡೇಟ್ ಅಂದಾಗ ಮುದ್ದು ಗಂಗಾಧರ್ಗೆ ಪ್ರೊಜೆಕ್ಷನ್. CM ಮುನಿಯಪ್ಪ ಪರವಾಗಿ ಮೇಲ್ನೋಟಕ್ಕೆ ಶ್ರೀನಿವಾಸಪುರದ ರಮೇಶ್ ಕುಮಾರ್ ಇದು ಮಾಡ್ತಾವ್ರೆ ಅನ್ನೋದು ಬಿಟ್ರೆ, ಮುದ್ದು ಗಂಗಾಧರ್ ಮುಂದೆಜ್ಜೆ ಮುಂದೆ ಇದ್ದಾರೆ. ಹೌದು, ಟಿಕೆಟ್ ಅನ್ನ ಪಡೆಯುವುದಲ್ಲಿ ಅವ್ರಿಗೆಲ್ಲರೂ ಬಂಡವಾಳ ಹಾಕಕ್ಕೆ ಒಂದಷ್ಟು ಜನ ರೆಡಿ ಅವರೇ, ಒಳ್ಳೆ ವ್ಯಕ್ತಿ, ಉತ್ತಮ, ಹೌದು, ಬರ್ಲಿ ಅಂತ ಸಂದೇಶ ನಾನು ಹೇಳಿದ್ನಲ್ಲ, ಮಹತ್ವಾಕಾಂಕ್ಷೆ ಇರ್ತಕ್ಕಂಥ ಹುಡುಗ, ಹೌದು, ನಾನು MP ಆಗ್ಬೇಕು ಅಂತ. ಸೊ ಅದೇನಾಗತ್ತೆ, ರಾಜಕಾರಣದಲ್ಲಿ ಎಲ್ಲವೂ ಬೇಕಲ್ಲ. ಹೌದು. ಸೊ ಹಂಗಿನ್ನೂ ಕನೆಕ್ಟ್ ಆಗಿಲ್ಲ. ಇದು ಕತೆ. ಕೋಲಾರ ಕಾಂಗ್ರೆಸ್ ಟಿಕೆಟ್ ಪಡೆಯುವ ವಿಚಾರದಲ್ಲಿ ಮುದ್ದು ಗಂಗಾಧರ್ ಮುಂದೆ ಇದ್ದಾರೆ. ಇದು ಕತೆ. 28 ಕ್ಷೇತ್ರಗಳ ಕಾಂಗ್ರೆಸ್ನ ಆಸ್ಪಿರೆಂಟ್ಗಳು, ಪ್ರೊಜೆಕ್ಷನ್ಸು, ಮುಂದಕ್ಕೆ ಅಖಾಡಕ್ಕೆ ಬಲವಂತಕ್ಕೆ ತಳ್ತಾರರು, ಬರ್ತಾರರು, ಎಲ್ಲದರ ಲೆಕ್ಕಾಚಾರ. ಅದು ಶೆಟ್ರು ಇಲ್ಲ ಅಂದ್ರೆ ಈಗ ಧಾರವಾಡದ ಶೆಟ್ರ್ ಹೆಸರು ಬಂದಿರೋದು, ಶೆಟ್ರು ಬಿಟ್ಬಿಟ್ರು. ಹಂಗಾಗಿ ಕೆಲವರು ಒಲ್ಲೆ ಅನ್ನೋರೆಲ್ಲ ಹೊಡೋಗ್ತಾರೆ. ಇನ್ನೊಬ್ರು ಒಂದಷ್ಟು ಜನ ಬೇಕು ಅಂತಿದ್ದಾರೆ. ನೋಡ್ಬೇಕೇನಾಗತ್ತೆ ಅಂತ. ನಿಮ್ಮ ಪ್ರತಿಕ್ಷಣದ ಪೊಲಿಟಿಕಲ್ ಅಪ್ಡೇಟ್ಸ್ ಅನ್ನ ಕೊಡ್ತಿರ್ತೀವಿ ಕರ್ನಾಟಕ ಟಿವಿಯಲ್ಲಿ. ವಾಚ್ ಮಾಡಿ. ನಿಮ್ಮ ಪ್ರಕಾರ 28 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ, BJP JDS ಎಷ್ಟು ಗೆಲ್ಲುತ್ತೆ, ಕಾಮೆಂಟ್ ಮಾಡಿ. ನಿಮ್ಮ ಕ್ಷೇತ್ರ ಯಾವುದು, ನಿಮ್ಮಲ್ಲಿ ಯಾರು ಗೆಲ್ಲಬೇಕು, ಯಾರು ಸಂಸದರಾಗಬೇಕು, ಹಾಗೆ ಯಾರು ಪ್ರಧಾನಿ ಆಗಬೇಕು, ನರೇಂದ್ರ ಮೋದಿ ಅವರ, ರಾಹುಲ್ ಗಾಂಧಿ ಅವರ, ಮಲ್ಲಿಕಾರ್ಜುನ ಖರ್ಗೆ ಅವರ, ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.